ಬಾಬಾಜಿಯವರಿಗೆ ವಂದನೆಯನ್ನು ಹೇಳ್ತಾ ಇದ್ದೇನೆ, ಗೌರವಪೂರ್ಣ ವಂದನೆಗಳು. ಅದೇ ರೀತಿ ಪತ್ರಿಜಿಯವರಿಗೆ ಸಹ ನನ್ನ ವಂದನೆಗಳು. ಒಂದಿಗೆ ಈ ವೇದಿಕೆಯ ಮಾಸ್ಟರ್ ಆಗಿರ್ತಕ್ಕಂಥ ರಂಗನಾಥ್ ಗುರುಜಿಯವರಿಗೆ ನನ್ನ ವಂದನೆ. ಹಾಗೆ ಇವತ್ತು ಮಾತಾಡಬೇಕು ಅಂತ ಕರೆದಿರ್ತಕ್ಕಂಥ ಗೀತಾ ನಾಯಕನಟ್ಟಿ ಮೇಡಮ್, ಲಕ್ಷ್ಮಿ ಮೇಡಮ್ ಹಾಗೂ ಸುಧಾ ಮೇಡಮ್ ಇವಾಗ ಹೋಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೂ ಸಹ ನಾನು ನಮಸ್ಕಾರ ತಿಳಿಸ್ತಾ, ನನ್ನ ಹಿಂದಿನ ಅಧಿವೇಶನದಿಂದ ನಾನು ಮುಂದುವರಿಸ್ಕೊಂಡು ಬರ್ತೇನೆ. ಅದರ ಒಂದು ಚಿಕ್ಕ ಬ್ರೀಫ್, ಒಂದು ರಿವ್ಯೂ ಏನಾಯಿತು ಈ ಹಿಂದೆ, ಅದನ್ನು ಸ್ವಲ್ಪ ನಾನು ಬ್ರೀಫ್ ಆಗಿ ಹೇಳ್ತೇನೆ, ಯಾರಾದರೂ ಹಿಂದಿನ ಕ್ಲಾಸಲ್ಲಿ ಇಲ್ಲದಿದ್ದರೆ ಅವರಿಗೆ. ಇದು ಆತ್ಮಾಯಣ ಪುಸ್ತಕದ ಒಂದು ಪರಿಚಯ ಮಾಡುವಂಥ ಪ್ರಯತ್ನ. ಇದರ ಆಥರ್, ಲೇಖಕರು ಪೀಟರ್ ರಿಷಲ್ ಅಂತ. ಅವರು ಲಂಡನ್ನ ನಿವಾಸಿ, ಆದರೆ ಕೆಲಸವನ್ನು ಹುಡುಕ್ತಾ ಕೊಲಂಬೋದಲ್ಲಿ, ಶ್ರೀಲಂಕಾದಲ್ಲಿ ಹೋಗಿ ವಾಸವಾಗಿದ್ರು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಜೀವಂದರ ಕೇತಪ್ಪನವರು. ಈ ಆತ್ಮಾಯಣ ಪುಸ್ತಕದಲ್ಲಿ ಲೇಖಕರು ತನ್ನ ಸ್ವಂತ ಅನುಭವವನ್ನು ಬರೆದಿದ್ದಾರೆ. ಬೇರೆ ಎಲ್ಲಿಂದ ಕತೆ ಕಟ್ಕೊಂಡು ಹೇಳಿದ್ದಲ್ಲ, ನನಗೆ ಆಗಿರ್ತಕ್ಕಂಥ ಅನುಭವವನ್ನು ಬರೆದಿದ್ದೀನಿ. ಅದು ಉಪ್ಪು ಖಾರ ಹಚ್ಚದೇನೆ ಬರೆದಿರ್ತಾರೆ. ಒಂಥರ ಅವ್ರು ಹೇಳೋದು, ಇದು ನೀರಸವಾಗಿ ಬರೆದಿದ್ದೀನಿ, ಆದರೆ ಸತ್ಯ ಇದು ಅಂತ ಹೇಳ್ಬಿಟ್ಟು. ನಾನು ಈ ಹಿಂದೆ 3 ಅಧ್ಯಾಯಗಳನ್ನ ನಾನು ವಿವರಿಸಿದ್ದೇನೆ. ಅದರ ಒಂದು ಪಕ್ಷಿ ನೋಟ ನಾನು ಕೊಡ್ತೇನೆ. ಈ ಪ್ರಾರಂಭ ಹೇಗಾಗುತ್ತಂತಂದ್ರೆ, ಲೇಖಕರ ತಮ್ಮ ಚಾರ್ಲ್ಸ್ ಎಂಬ 23 ವರ್ಷದ ಯುವಕ, ಅವನು ಪೈಲಟ್, ಅವನು ಮಿಲಿಟರಿಯಲ್ಲಿ ಇರ್ತಾನೆ. ಅವನು ಯುದ್ಧ ವಿಮಾನ ಓಡಿಸ್ತಾ ಇರುವಾಗ ಅದು ಅಟ್ಯಾಕ್ ಆಗಿಬಿಟ್ಟು ಅವನು ಸತ್ತೋಗ್ತಾನೆ. ತುಂಬ ದುಃಖ ಆಗುತ್ತೆ ಲೇಖಕರಿಗೆ, ರಿಷೆಲ್ ಅವರಿಗೆ. ಮನೇಲಿ ಕೂತ್ಕೊಂಡು ದೇವರಿಗೆ ಸಾಕಷ್ಟು ಇದು ಹಾಕ್ತಾರೆ, ಕ್ವಶನ್ ಹಾಕ್ತಾರೆ. ಆಗ ಒಬ್ಬ ಭಾರತೀಯ ಪ್ರತ್ಯಕ್ಷ ಆಗ್ತಾರೆ. ಅಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟು ಅವರಿಗೆ, ರಿಷೆಲ್ ಅವರಿಗೆ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಏನಾಗುತ್ತೆ, ಆತನ ಶರೀರದಿಂದ ಹೊರಟಿರ್ತಕ್ಕಂತಹ ಸೂಕ್ಷ್ಮ ಶರೀರ ಹೇಗೆ ಬೇರೆ ಬೇರೆ ಜಗತ್ತುಗಳನ್ನು ದಾಟಿ ಇನ್ನೊಂದು ದೇಹದೊಳಗೆ ಸೇರುತ್ತೆ, ಆ ಜಗತ್ತುಗಳು ಏನು, ಅದನ್ನ ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅನುಭವ ಕೊಡಲಿಕ್ಕೆ ಮತ್ತೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಅವರ ಮಾತಿಂದ ಏನು ನಮಗೆ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಸಂದೇಶ: ಶರೀರ ನಶ್ವರ, ಆದರೆ ಆತ್ಮ ಚಿರಾಯು. ಇದು ಆರಂಭದ ಮಾತು. ಅಧ್ಯಾಯ 1ರಲ್ಲಿ ಅವ್ರು ಹೇಳ್ತಾರೆ, ಈ ವಿಶಾಲ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಇದೆ, ಅದುವೇ ಸೃಜನ ಶಕ್ತಿ, ಅಥವಾ ಭಾರತೀಯರು ಇದನ್ನ ಈಶ್ವರ ಅಥವಾ ದೇವರು ಅಂತ ಕರೀತಾರೆ. ಈ ಜಗತ್ತಿನಲ್ಲಿ, ಭೌತಿಕ ಜಗತ್ತು, ನಾವು ಜೀವನ ತೆಗಿತಾ ಇರುವಂತಹ ಈ ಭೌತಿಕ ಜಗತ್ತಿನಲ್ಲಿ 4 ಸಾಮ್ರಾಜ್ಯಗಳಿವೆ. ಅವರು ಅದನ್ನು ಸಾಮ್ರಾಜ್ಯ ಅಂತ ಹೇಳ್ತಾರೆ. ಒಂದು ಖನಿಜ ಸಾಮ್ರಾಜ್ಯ, 2ನೇದು ವನಸ್ಪತಿ ಸಾಮ್ರಾಜ್ಯ, 3ನೇದು ಪಶು ಮತ್ತೆ ಮನುಷ್ಯ. ಈ 4 ಸಾಮ್ರಾಜ್ಯಗಳಲ್ಲಿ ಸಹ ಜೀವನವಿದೆ ಅಂತ ಅವ್ರು ಹೇಳ್ತಾರೆ. ಉದಾಹರಣೆಗೆ ಖನಿಜ, ಅದು ಕಲ್ಲು ಮಣ್ಣು ಇತ್ಯಾದಿ ಏನೇ ಇರ್ಬೋದು, ಅದರಲ್ಲಿ ಜೀವನ ಇದೆ, ಅದ್ರ ಜೀವ ಇದೆ ಅಂತ ಹೇಳ್ತಾರೆ. ಆ ಸಾಮ್ರಾಜ್ಯಗಳಿಗೆ ಇಚ್ಛಿತ ಅನುಭವಗಳು ದೊರೆತಾಗ ಅವುಗಳ ಜೀವನ ವಿಕಾಸ ಆಗುತ್ತೆ. ಅದು ಬಂಡೆಯಾಗಿ ಇರೋದಿಲ್ಲ, ಮುಂದಿನ ಹಂತಕ್ಕೆ ಹೋಗುತ್ತೆ, ಪ್ರೋಗ್ರೆಸ್ ಆಗುತ್ತೆ. ಅಂದ್ರೆ ಆ ಇಚ್ಛಿತ ಅನುಭವಕ್ಕೆ ಸಿಗ್ಬೇಕು ಅಂತ ಹೇಳ್ತಾರೆ. ಖನಿಜದಿಂದ ವನಸ್ಪತಿ ಅಂದ್ರೆ ಬಂಡೆಯಿಂದ ಮರ, ವನಸ್ಪತಿಯಿಂದ ಪ್ರಾಣಿ, ಮರದಿಂದ ಪ್ರಾಣಿ, ಪ್ರಾಣಿಯಿಂದ ಮನುಷ್ಯನಾಗಿ ರೂಪಾಂತರವಾಗುವುದೇ ವಿಕಾಸ. ಇದುವೇ ಗ್ರೋತ್. ಅಂದ್ರೆ ಈ ಜಗತ್ತಿನಲ್ಲಿ ಏನು ಸಾಮ್ರಾಜ್ಯಗಳಿವೆ, 4 ಸಾಮ್ರಾಜ್ಯ, ಅದು ಕಲ್ಮಿನೇಷನ್, ಅದರ ಎಂಡ್ ಎಲ್ಲಿ ಅಂತಂದ್ರೆ ಮನುಷ್ಯನಾಗಿ ಹುಟ್ಟೋದು ಅಂತ ಅವ್ರು ಹೇಳ್ತಾರೆ. ಖನಿಜ ಮತ್ತು ವನಸ್ಪತಿ ಮತ್ತು ಪ್ರಾಣಿಗಳಿಗೆ ಸಮೂಹ ಆತ್ಮವಿರುತ್ತೆ, ಇಂಡಿವಿಜುವಲ್ ಅಲ್ಲ. ಆದರೆ ಮನುಷ್ಯನಲ್ಲಿ ಸ್ವತಂತ್ರ ವ್ಯಕ್ತಿತ್ವ ಮತ್ತೆ ಸ್ವತಂತ್ರ ಆತ್ಮ ಇರುತ್ತೆ ಅಂತ ಅವರು ತಮ್ಮ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಪಶು ಜಗತ್ತಿನ ಆಶಯ ಏನು, ಮೂಲ ಆಶಯ ಆತ್ಮರಕ್ಷಣೆ. ಭಯಭೀತವಾಗಿರ್ತಕ್ಕಂಥ ಪ್ರಾಣಿ ತನ್ನನ್ನು ರಕ್ಷಿಸಿಕೊಳ್ಳುವಂಥದ್ರ ಮೂಲ ಆಶಯ ಆಗಿರುತ್ತೆ. ಆದರೆ ಮಾನವ ಜಗತ್ತಿನ ಮೂಲ ಆಶಯ ಆತ್ಮ ಬಲಿದಾನ. ನಾನಿದ್ದನ್ನು ವಿವರಿಸುವ ಅಗತ್ಯ ಇಲ್ಲ. ಎಲ್ಲಿಯವರೆಗೆ ಮಾನವ ಜೀವನದ ಕೆಲವು ಸತ್ಯ ಪಾಠಗಳನ್ನು ಕಲಿಯುವುದಿಲ್ಲ, ಅಲ್ಲಿಯವರೆಗೆ ಆತ ಮತ್ತೆ ಮಾನವನಾಗಿ ಜನ್ಮ ಪಡೆಯುತ್ತಾನೆ. ಸತ್ಯ ಪಾಠವನ್ನ ಆತ ಕಲಿಬೇಕು ಮುಂದಿನ ವಿಕಾಸಕ್ಕೆ ಹೋಗ್ಬೇಕಿದ್ರೆ. ಅವ್ರು ಹೇಳ್ತಾರೆ, ಮೊದಲ 200 ಜನ್ಮಗಳಲ್ಲಿ ಕೆಟ್ಟದ್ದನ್ನು ಮಾಡುತ್ತಾ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾನೆ.
ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಎಂಬ ಜೀವನ ಪಾಠವನ್ನು ಆಗ ಅವನು ಕಲಿತಾನೆ. ಕಷ್ಟವನ್ನು ಸಹಿಸಿ ಸಹಿಸಿ ಇಲ್ಲ ನಾನು ಮಾಡೋದು ತಪ್ಪು, ಒಳ್ಳೆಯದನ್ನು ನಾನು ಮಾಡಬೇಕು ಅಂತ ಆ ಪಾಠವನ್ನು ಕಲಿತಾನೆ. ಅದು ಅವನ ವಿಕಾಸ. ಇನ್ನು ದೇಹದಲ್ಲಿರುವ ವಾಯುತತ್ವವು ದೇಹದಲ್ಲಿಯ ಶಕ್ತಿಯ ತರಂಗಗಳನ್ನು ಪ್ರವಾಹಿಸ್ತದೆ. ನಾವು ಜೀವ ಹೇಗೆ ಇರ್ತದೆ ಅಂತಂದ್ರೆ ಅವ್ರು ಹೇಳ್ತಾರೆ, ವಾಯುತತ್ವ ನಮ್ಮ ದೇಹದಲ್ಲಿ ಇರುತ್ತೆ. ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ಈ ವಾಯುತತ್ವ ಜೋಡಿಸಿಟ್ಟಿರ್ತದೆ. ಮನುಷ್ಯ ನಿದ್ದೆಯಲ್ಲಿರುವಾಗ ಕ್ಷಣ ಮಾತ್ರದಲ್ಲಿ ಭೂಮಂಡಲವನ್ನು ಸುತ್ತಬಹುದು. ನಿದ್ದೆಯಲ್ಲಿ ಇರ್ತಾನೆ, ಆದರೆ ಸೂಕ್ಷ್ಮ ಶರೀರ ಒಂದೇ ಕ್ಷಣದಲ್ಲಿ ಭೂಮಂಡಲವನ್ನು ಸುತ್ತಕೊಂಡು ಬರ್ಲಿಕ್ಕೆ ಸಾಧ್ಯತೆ ಇದೆ. ಆಗ ವಾಯುತತ್ವವು ಆತನ ಭೌತಿಕ ಶರೀರದೊಂದಿಗೆ ಜೋಡಿಸಿರುತ್ತದೆ. ಆ ಸೂಕ್ಷ್ಮ ಶರೀರ ಮತ್ತೆ ದೇಹಕ್ಕೆ ಬಂದಾಗ ಅದನ್ನ ಹೇಳ್ತಾರೆ, ನಿದ್ರೆಯಿಂದ ಎಚ್ಚರಿಕೆಗೊಳ್ಳುವುದು. ಮೈ ಕೊಡವಿಕೊಂಡು ವ್ಯಕ್ತಿ ಹೇಳ್ತಾನೆ, ಅದು ನಿದ್ದೆಯಿಂದ ಎಚ್ಚರಿಕೆ ಆಯಿತು ಅಂತ ಯೋಚಿಸ್ತಾನೆ. ಯಾಕಂತಂದ್ರೆ ಅವನಿಗೆ ಏನಾಯ್ತು ಎಂಬುದ್ರ ಬಗ್ಗೆ ಏನು ನೆನಪೇ ಉಳಿದಿರುವುದಿಲ್ಲ. ಭೌತಿಕ ಶರೀರ ಸವಕಳಿಯಾದಾಗ, ಸೌದು ಹೋದಾಗ, ಅದರಲ್ಲಿ ಏನು ಶಕ್ತಿ ಇಲ್ಲ ಅಂತ ಆದಾಗ ಅದಕ್ಕೆ ಮರಣ ಸಂಭವಿಸ್ತದೆ. ಆಗ ಅದರ ವಾಯುಗುಣ ತತ್ವ ದೇಹ ಬಿಟ್ಟು ಹೊರಗೆ ಹೋಗುತ್ತದೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ದೇನು ಅಂತಂದ್ರೆ, ಕೆಲವರು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಾಯುವ ಆ ಕ್ಷಣದಲ್ಲಿ ತನ್ನ ಇಚ್ಛಾಶಕ್ತಿಯ ಬಲದಿಂದ ತನ್ನಲ್ಲಿನ ವಾಯುಗುಣವನ್ನು ಹೊರಗೆ ಹಾಕದೆ ತಡೆಯುತ್ತಾನೆ. ನಾವು ಹೇಳ್ತೀವಿ ಪ್ರಾಣ ಎಳಿತಾ ಇದೆ ಅಂತ ಹೇಳ್ಬಿಟ್ಟು. ಅವನಿಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಆಗ ನಾವೇಂತ ಏನೋ ಒಂದು ಆಸೆ ಇಟ್ಕೊಂಡಿದ್ದಾನೆ, ನೋಡ್ಬೇಕು ಅಂತ ಯೋಚನೆ ಮಾಡ್ತಾನೆ, ತಿನ್ಬೇಕು ಅಂತ ಆಸೆ ಇದೆ. ಏನು ಅಂತಂದ್ರೆ ಸಾಯ್ಲಿಕ್ಕೆ ಇಷ್ಟ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇಂಥ ಒಂದು ಸಂಭವಿಸ್ತದೆ. ಇದು 2ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇತರರು ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ಇರಲಿ ಇಲ್ಲದಿರಲಿ ನಾವು ಯಾವತ್ತು ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಬೇಕು. ಇದು ನಿಸರ್ಗದ ನಿಯಮ. ಅವ್ರು ಹೇಳ್ತಾರೆ, ಮರಣದ ಬಳಿಕ ನರಕ ಎಂಬ ಜಗತ್ತು ಇಲ್ವೇ ಇಲ್ಲ. ಅಂದ್ರೆ ನರಕ ಇಲ್ಲ, ಆದ್ರೆ ನೆನ್ಪಿಡು, ನಿಸರ್ಗದ ನಿಯಮವನ್ನ ನೀನು ದಾಟಿ ಹೋಗ್ಬೇಡ. ನಾವು ಎಲ್ಲಾ ರೀತಿಯಿಂದ ಎಲ್ಲರೊಂದಿಗೆ ಒಳ್ಳೆಯದ್ರಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಮಾತು ಅವ್ರು ಹೇಳ್ತಾರೆ, ಮಾನವ ಜಗತ್ತಿನಲ್ಲಿ ಆನಂದದ ನಿಜವಾದ ಅರ್ಥವನ್ನು ತಿಳಿದುಕೊಂಡ ಜೀವಿಗಳೆಂದರೆ ಮಕ್ಕಳು ಮಾತ್ರ. ಅದೊಂದು ಪರಿಶುದ್ಧ ನಿಷ್ಕಲ್ಮಶ ಜಗತ್ತು, ಮಕ್ಕಳ ಜಗತ್ತು. ಅವರ ಜೀವನ ಆನಂದವೇ ಆನಂದ. ಅದನ್ನ ಅವ್ರು ಹೇಳ್ತಾರೆ. ಅನಿವಾರ್ಯವಾಗಿ ಮಕ್ಕಳು ಸೂಕ್ಷ್ಮ ಲೋಕ ತಲುಪಿದಾಗ, ಏನೋ ಒಂದು ಘಟನೆ ಆಯಿತು, ಮಗು ಸೂಕ್ಷ್ಮ ಲೋಕಕ್ಕೆ ಹೋಯಿತು ಅಂತಂದ್ರೆ ಅಲ್ಲಿ ಅವರಿಗೆ ಕಲ್ಪನಾತೀತವಾದ ಸುಖಿ ಜೀವನ ದೊರೆಯುತ್ತದೆ. ಯಾಕೆಂದ್ರೆ ದೈವಾಂಶವಾಗಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಸುಖಿ ಜೀವನವೇ ಜೀವನ ದೊರೆಯುತ್ತೆ. ಇನ್ನೊಂದು ಅವರು ತತ್ವವನ್ನು ಹೊರಗೆ ಹಾಕ್ತಾರೆ 3ನೇ ಚಾಪ್ಟರ್ನಲ್ಲಿ. ಏನು ಅಂತಂದ್ರೆ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವ ಅಂತ ಹೇಳ್ತಾರೆ ಅವರು. ಈ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವ ಹೇಗೆ ವರ್ಕ್ ಮಾಡುತ್ತೆ ಅಂತ, ನಾನು ಕೂತಲ್ಲಿ ಏನನ್ನಾದ್ರೂ ನಾನು ಯೋಚಿಸಿದ್ರೆ, ನನಗೆ ಪ್ಲೇಟಲ್ಲಿ ಹಲ್ವಾ ಬೇಕು ಅಂತ ಯೋಚಿಸಿದ್ರೆ ನನ್ನ ಮುಂದೆ ಹಲ್ವಾ ರೆಡಿ ಆಗುತ್ತೆ. ನಾನು ಲಂಡನ್ ಪಟ್ಟಣವನ್ನು ನೋಡಬೇಕು, ನಾನು ಲಂಡನ್ನಲ್ಲಿ ಇರ್ತೀನಿ. ಪ್ಲಾಸ್ಟಿಕ್ ತತ್ವ, ಅಥವಾ ನನಗೆ ಸುಂದರವಾದ ಮನೆ ಬೇಕು, ಆ ಮನೆ ನಮ್ಮ ಎದುರೇ ತಯಾರಾಗುತ್ತೆ, ರೂಪ ಪಡೆದು ನಿಂತಿರ್ತದೆ. ಇಷ್ಟೆಲ್ಲ ಅವರು ವಿವರಿಸಿ ಆದ್ಮೇಲೆ ಆ ಭಾರತೀಯ ಅಪರಿಚಿತರು ಏನ್ ಹೇಳ್ತಾರೆ ಅಂತಂದ್ರೆ, ಈ ರಾತ್ರಿ ನೀನು ಸೂಕ್ಷ್ಮ ಜಗತ್ತಿನ ಯಾತ್ರೆಗೆ ತಯಾರಾಗು. ನೋಡು, ನಿನ್ಗೆ ಥಿಯರಿ ಮಾತ್ರ ಹೇಳಿದ್ದೀನಿ, ಇವತ್ತು ನಿನ್ಗೆ ಪ್ರಾಕ್ಟಿಕಲ್ಸ್ ಮಾಡಿ ತೋರಿಸ್ತೀನಿ ನಾನು. 9:45ಕ್ಕೆ ತಗೋ, ಈ ಟ್ಯಾಬ್ಲೆಟ್ ತಗೋ, ಆಮೇಲೆ ಮಲಗು. 10 ಗಂಟೆಗೆ ನಿನ್ಗೆ ನಿದ್ದೆ ಬರ್ತದೆ. ನಿದ್ದೆ ಬಂದಾಗ ಬರುವ ಮೊದಲು ಮನಸ್ಸಿಗೆ ನೀನು ಇದು ಮಾಡು, ನಿನ್ನ ಮೇಲೆ ನೀನು ವಿಶ್ವಾಸವಿಡು, ಎಲ್ಲ ಒಳ್ಳೇದಾಗುತ್ತೆ, ಹೆದರ್ಕೋಬೇಡ ಅಂತ ಹೇಳಿ ಹೋಗ್ತಾರೆ. ಸೊ ಇದು 3 ಚಾಪ್ಟರ್. 4ನೇ ಚಾಪ್ಟರ್ಲಿ ಏನಾಗುತ್ತೆ ಅಂತಂದ್ರೆ, ಆ ಭಾರತೀಯ ಮಿತ್ರ ಹೇಳಿದ ಹಾಗೆ 9:45ಕ್ಕೆ 9:45 ರಾತ್ರಿ ಅವರು ಟ್ಯಾಬ್ಲೆಟ್ ತಗೊಂಡು ಬೆಡ್ಡಿಗೆ ಹೋಗ್ತಾರೆ. 10 ಗಂಟೆಗೆ ಅವರಿಗೆ ನಿದ್ದೆ ತಾಗಿರುತ್ತೆ ಮತ್ತು 10 ಗಂಟೆಗೆ ಶಾರ್ಪ್ ಅವರ ಶರೀರದಲ್ಲಿ ವಿಚಿತ್ರ ಅನುಭವ ಪಡೀತಾರೆ. ಒಳಗೆ ಏನೋ ಒಂದು ಶಿಥಿಲಾಗಿ, ಈಗ ಲೂಸ್ ಆಗಿಬಿಟ್ಟು ಮೈಯಿಂದ ಏನು ಜಾರಿದ ಹಾಗೆ ಅವರಿಗೆ ಅನುಭವ ಆಗುತ್ತೆ. ಅವರು ತನ್ನ ಭೌತಿಕ ಶರೀರದಿಂದ ಅವರು ಹೊರಗೆ ಬಂದಿರ್ತಾರೆ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಹೊರಗಿಂದ ಕೆಳಗೆ ಬೆಡ್ ಮೇಲೆ ನೋಡಿದ್ರೆ ನಾನು ಅಲ್ಲಿ ಮಲಗಿದ್ದೇನೆ. ಅವರು ಅವರ ದೇಹವನ್ನ ನೋಡ್ತಾರೆ.
ತುಂಬಾ ಖುಷಿಯಾಗುತ್ತೆ, ಅವರಿಗೆ ಸಂತೋಷ ಆಗುತ್ತೆ, ಪ್ರಸನ್ನರಾಗ್ತಾರೆ. ಆದರೆ ಸ್ವಲ್ಪ ಭಯನೂ ಆಗುತ್ತೆ. ಆದರೆ ಭಾರತೀಯ ಮಿತ್ರ ಹೇಳಿದ್ದಾರೆ, ಭಯ ಪಡಬಾರ್ದು, ಭಯ ಪಟ್ರೆ ಮತ್ತೆ ನೀನು ಸೇಮ್ ಬೆಡ್ಡಿಗೆ ಹೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಅವರು ನಿಂತಿರುವ ಜಾಗದಲ್ಲಿ ಹಗಲಿನಷ್ಟೇ ಬೆಳಕಿತ್ತು. ಅದು ಒಂದು ರೀತಿ ನೀಲಿ ಬಣ್ಣದ ವಿಶೇಷವಾದ ಬೆಳಕಿತ್ತು. ಅಷ್ಟೊತ್ತಿಗೆ ಹಿಂದಿನಿಂದ ಯಾರು ನಕ್ಕ ಹಾಗಾಯ್ತಂತೆ. ಹಿಂತಿರುಗಿ ನೋಡಿದ್ರೆ ಯುದ್ಧದಲ್ಲಿ ಸತ್ತು ಹೋದ ತನ್ನ ತಮ್ಮ ಚಾರ್ಲ್ಸ್ ಅಣ್ಣನ ಮುಖದ ಭಾವನೆಗಳನ್ನು ನೋಡಿ ಅವನು ನಗ್ತಾ ಇದ್ದಾನೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ತಮ್ಮನನ್ನು ನೋಡ್ತಾ ಇದ್ದೀನಿ ಅಂತ. ಹಾಗೆ ಇದೇನು ಅಂತ ಹೇಳ್ಬಿಟ್ಟು ಕುತೂಹಲದಿಂದಲೂ ಅವನಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ. ಕೈ ಕುಲುಕಿದಾಗ ಘನವಾದ ಗಟ್ಟಿಯಾದ ಅವರ ಕೈ ಸಿಗುತ್ತೆ. ಅದೊಂದು ಆಶ್ಚರ್ಯ ಆಗುತ್ತೆ. ಅದೇ ರೀತಿ ಹೊರಡುವಾಗ ಅವರು ಯೋಚನೆ ಮಾಡಿದ್ರು, ನನ್ನ ತಮ್ಮ ಯೂನಿಫಾರ್ಮ್ನಲ್ಲಿ, ಹಾಗೆ ಯೂನಿಫಾರ್ಮ್ನಲ್ಲೇ ಅವರು ಚಾರ್ಲ್ಸ್ ಸಿಕ್ಕಿದ್ದ. ಯಾಕಂತಂದ್ರೆ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವದಿಂದ ಅದು ಹಾಗಾಗಿತ್ತು ಅಂತ ಹೇಳ್ತಾರೆ. ಹೀಗೆ ಅವರು ಮಾತಾಡ್ತಾ, ಅಣ್ಣ ತಮ್ಮ ಮತ್ತೆ ಭಾರತೀಯ ಮಿತ್ರ ಮಾತಾಡ್ತಾ, ಏನ್ ಮಾಡೋಣ, ಡಿನ್ನರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಫೇವ್ರೆಟ್, ಲಂಡನ್ ಒಂದು ಫೇವ್ರೆಟ್ ಜಾಗ ಇದೆ, ಪ್ರೊಕೋಡ್ರೋ ಗ್ರಿಲ್ ಅಂತ ಹೇಳುವಂತ ಒಂದು ಹೋಟೆಲ್, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬೇಕಿದ್ರೆ ಗಾಳಿಯಲ್ಲಿ ಅವ್ರು ತೇಲ್ಕೊಂಡು ಹೋಗ್ತಾರೆ. ಯಾವುದೇ ಅಡೆತಡೆ ಇಲ್ಲದೆ, ಯಾವ ಗೋಡೆ, ಕಟ್ಟಡ, ಮನುಷ್ಯ ಏನು ಇದಾಗದ ರೀತಿಯಲ್ಲಿ ಗಾಳಿಯಲ್ಲಿ ತೇಲ್ಕೊಂಡು ಹೋಗಿ ಅಲ್ಲಿ ಮುಟ್ತಾರೆ. ಕ್ಷಣ ಮಾತ್ರ ಅಲ್ಲಿ ಅವರು ಮುಟ್ತಾರೆ. ಆದ್ರೆ ಅವರೊಂದು ಅನುಭವ ಹೇಳ್ತಾರೆ. ಭೌತಿಕ ಶರೀರಗಳನ್ನ ಅವ್ರು ದಾಟುವಾಗ, ಭೌತಿಕ ಶರೀರ ಇವರಿಗೆ ಟಚ್ ಆದಾಗ ಏನೋ ಒಂದು ಇದಾಗುತ್ತೆ, ಅದರ ಪ್ರಭಾವ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಭೌತಿಕ ಶರೀರಿಗೆ ಸಹ, ಆ ವ್ಯಕ್ತಿಗೆ ಸಹ ಅಂತ ಒಂದು ಇದಾಗುತ್ತೆ ಎಂಬುದನ್ನು ಅವ್ರು ಹೇಳ್ತಾರೆ. ಹೀಗೆ ಅವರು ಅಲ್ಲಿ ಹೋಗಿ ಅವರದೇ ಆದ ಒಂದು ಟೇಬಲ್ ತಯಾರು ಮಾಡ್ಕೊಂಡು ಕೂತು ಕುಡಿಯೋದು ತಿನ್ನೋದೆಲ್ಲ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಸಂತೋಷವಾಗಿರ್ತಾರೆ. ಆದರೆ ಲೇಖಕ ಏನ್ ಕಲ್ತರು ಅದನ್ನ ಅವರು ಹೇಳ್ತಾರೆ. ಭೌತಿಕ ಶರೀರವಿರುವ ವ್ಯಕ್ತಿಗಳು ಕುಳಿತುಕೊಳ್ಳಲು ಟೇಬಲ್ನಲ್ಲಿ ಅವರು ಕುಳಿತುಕೊಳ್ಳೋ, ಭೌತಿಕ ಶರೀರವಿರುವ ವ್ಯಕ್ತಿಗಳು ಕುಳಿತುಕೊಳ್ಳೋ ಟೇಬಲ್ನಲ್ಲಿ ಇವರು ಕೂತ್ಕೋಬಾರ್ದು, ಸೂಕ್ಷ್ಮ ಶರೀರಗಳು ಕೂತ್ಕೊಳ್ಬಾರ್ದು. ಯಾಕಂದ್ರೆ ಆ ಟೇಬಲ್ಗೆ ಬರುವ ವ್ಯಕ್ತಿಗೆ ಯಾವುದೋ ಒಂದು ಅಸಹಜ ಭಾವನೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕುಳಿತ ಜನರು ಮಾತಾಡ್ತಾ ಇದ್ರಂತೆ. ಅವರ ಗುನುಗುನು ಶಬ್ದ ಇವರಿಗೆ ಕೇಳ್ತಾ ಇತ್ತು. ಅವರ ಮಾತುಕತೆಯ ನಡುವೆ ಒಂದು ವಿಶೇಷವಾದ ಸೂಕ್ಷ್ಮ ಶರೀರಕ್ಕೆ ಕೇಳುವಂತ ಒಂದು ಶಬ್ದ ಇವರಿಗೆ ಕೇಳ್ತಾ ಇತ್ತು. ಅದು ಭೌತಿಕ ಧ್ವನಿಯ ಒಂದು ಸೂಕ್ಷ್ಮ ಧ್ವನಿ, ಅದು ಸೂಕ್ಷ್ಮ ಶರೀರಗಳಿಗೆ ಮಾತ್ರ ಕೇಳೋದು ಅಂತ ಅವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಊಟ ಮುಗಿಸಿ ಹೊರಗೆ ಬರುವಾಗ ಯುದ್ಧ ಪ್ರಾರಂಭ ಆಗುತ್ತೆ. ಒಬ್ಬ ಪೈಲಟ್ಗೆ ಗುಂಡು ತಾಗುತ್ತೆ, ಅವನ ಏರೋಪ್ಲೇನ್ ಪತನ ಆಗುತ್ತೆ, ಅವನ್ ಸಾಯ್ತಾನೆ. ಅಲ್ಲಿಗೆ ಭಾರತೀಯ ಗುರು ಓಡ್ಕೊಂಡು ಹೋಗ್ತಾರೆ, ಹೋಗಿ ಅವನಿಗೆ ಹೆಲ್ಪ್ ಮಾಡ್ತಾರೆ. ಭಾರತೀಯ ಗುರು ಅವ್ರ ಜೊತೆ ಇವ್ರೂ ಹೋಗ್ತಾರೆ. ಹೋಗಿಬಿಟ್ಟು ಅಲ್ಲಿ ಹಲವಾರು ವಿಶೇಷಗಳು ನಡೆಯುತ್ತೆ. ಏನು ಅಂತಂದ್ರೆ ಅವ್ರು ನೋಡ್ತಾರೆ, ಆ ವ್ಯಕ್ತಿಯ ದೇಹದಿಂದ ವಾಯುವಿ ಛಾಯೆ ಹೊರಗೆ ಬಂದು ಅದು ಧೂಳಾಗಿ ಹೊಗೆಯಾಗಿ ಮಣ್ಣಿಗೆ ಸೇರುವಂತ ಒಂದು ಇದನ್ನ ಅವ್ರು ನೋಡ್ತಾರೆ. ಸೊ ಅಂತ ಹಲವಾರು ಅನುಭವಗಳಲ್ಲಿ ಆಗ್ತವೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೀದಾ ಹುಡುಗನ ತಂದೆ ತಾಯಿ ಇರುವಲ್ಲಿಗೆ ಹೋಗ್ತಾರೆ. ತಂದೆ ತಾಯಿ ಮಲಗಿದ ಬಳಿಕ ಅವರ ದೇಹ ನಿದ್ರೆಯಲ್ಲಿ ಹೊರಗೆ ಬಂದಾಗ ಸೂಕ್ಷ್ಮ ಶರೀರ ಅವರಿಗೆ, ನಾಳೆ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಸುದ್ದಿ ಮುಟ್ಟುತ್ತೆ ಅಂತ ಹೇಳುವುದನ್ನು ಹೇಳಿ ವಾಪಸ್ ಬರ್ತಾರೆ. ಇಲ್ಲಿ ಸಂದೇಶ ಏನ್ ಕೊಡ್ತಾರೆ ಅಂತಂದ್ರೆ, ಇಂತಹ ಘಟನೆಗಳಾಗೋ ಮುಂಚೆಯೇ ನಮಗೆ ಆ ಸಂದೇಶ ನಮಗೆ ಸಿಗುತ್ತೆ. ಅದು ಅಪಘಾತವೇ ಇರಲಿ ಮತ್ತೆ ಯಾವುದೇ ಇಂಥ ಘಟನೆ ಇರಲಿ, ಮೊದಲ ಸಂದೇಶ ನಮಗೆ ಬರುತ್ತೆ ಅಂತ ಅವರು ಹೇಳ್ತಾರೆ. ಇದ್ರ ಜೊತೆಗೆ ಅವರು ಟೈಮ್ ಆಗ್ತಾ ಬಂತು, ಬೆಳಗಿನ ಜಾವದೊಳಗೆ ಅವರು ಮತ್ತೆ ದೇಹವನ್ನು ಸೇರ್ಬೇಕು. ಹಾಗೆ ಅಲ್ಲಿಂದ ಹೊರಡ್ತಾರೆ. ಲಂಡನ್ನಿಂದ ಕೊಲಂಬೋಗೆ ಹೋಗ್ಬೇಕಿದ್ರೆ ಸಮುದ್ರವನ್ನು ದಾಟುವಾಗ ಭಾರತೀಯ ಗುರು ಅವರನ್ನ ಸಮುದ್ರದೊಳಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಯ ಜೀವಿಗಳನ್ನೆಲ್ಲ ತೋರಿಸ್ತಾರೆ. ಸೊ ಇಲ್ಲಿಗೆ ಅಧ್ಯಾಯ 4 ಸಂಪೂರ್ಣ ಆಯಿತು. ಅಧ್ಯಾಯ 5ರಲ್ಲಿ ಏನ್ ಹೇಳ್ತಾರೆ ಇದನ್ನ ಸ್ವಲ್ಪ ನೋಡೋಣ. ಹಿಂದಿನ ರಾತ್ರಿ ಸೂಕ್ಷ್ಮ ಶರೀರದ ಯಾನ ಮುಗಿಸಿ ಬಂದ ಲೇಖಕರು ಮರುದಿನ ಮುಂಜಾನೆಯಿಂದ ರಾತ್ರಿ ತನಕ ಕುಳಿತು ತಾನು ಕಂಡದ್ದೆಲ್ಲ ಅನುಭವಿಸಿದನ್ನೆಲ್ಲ ಅವ್ರು ಬರೀತಾರೆ. ಯಾಕಂತಂದ್ರೆ ಸೂಕ್ಷ್ಮ ಜಗತ್ತಿನ ಬಗ್ಗೆ ಭೌತಿಕ ಜಗತ್ತಿಗೆ ನಮಗೆಲ್ಲ ಗೊತ್ತಾಗ್ಬೇಕು,
ನಮಗೆ ನಿಮಗೆಲ್ಲ ಗೊತ್ತಾಗಬೇಕೆಂಬ ಉದ್ದೇಶಕ್ಕೆ ಇದನ್ನ ಬರೀಲಿಕ್ಕೆ ಆ ಗುರು ಹೇಳಿರ್ತಾರೆ. ಇದೊಂದು ವಿಶೇಷ ಅನುಭವ ಏನು ಅಂತಂದ್ರೆ, ಭೌತಿಕ ಜೀವಿ ಈ ಭೂಮಿಯಲ್ಲಿ ಇದ್ದುಕೊಂಡು ಸೂಕ್ಷ್ಮ ಜಗತ್ತನ್ನ ನೋಡುವಂತ ಒಂದು ಅನುಭವ, ಅಲ್ಲಿಯ ಅನುಭವವನ್ನು ಪಡೆಯಲಿಕ್ಕೆ ಆಗಿರುವಂತಹ ಒಂದು ವಿಶೇಷ ಸಂದರ್ಭ. ಇದು ಬಹಳ ವಿಶೇಷ ಅಂತ ಅನಿಸ್ತದೆ. ಹೀಗೆ ಬರೆದು ನಿದ್ರೆ ಬಂದಿತ್ತು ಆ ದಿನ. ಮತ್ತೆ ಮರುದಿನ ಅವರು ಭಾರತೀಯ ಮಿತ್ರ ಬರ್ತಾರೆ. ಬಂದು ಒಂದು ಮಾತು ಹೇಳ್ತಾರೆ, ನೋಟ್ಸ್ ಎಲ್ಲ ನೋಡ್ತಾರೆ, ಚೆನ್ನಾಗಿ ಬರ್ದಿದ್ಯಾ ಅಂತ, ನೆನಪಿದ್ಯಾ? ಯಾಕಂತಂದ್ರೆ ಅಲ್ಲಿ ನೋಡಿದ್ದು ಇಲ್ಲಿ ಬರಿಬೇಕಿದ್ರೆ ನೆನಪಿರ್ಬೇಕು. ಸಾಮಾನ್ಯವಾಗಿ ಸೂಕ್ಷ್ಮ ಜಗತ್ತಿನ ಅನುಭವ ಇಲ್ಲಿಗೆ ಬರುವಾಗ ಮರ್ತೋಗ್ಬಿಡ್ತದೆ. ನಿದ್ದೆ ಬಿಟ್ಟಾಗ ಎಲ್ಲವೂ ವ್ಯರ್ಥ ಆಗುತ್ತೆ, ಏನೂ ನೆನಪಿರೋದಿಲ್ಲ. ಕೊನೆಯ ಕ್ಷಣದಲ್ಲಿ ಏನಾದ್ರೂ ಇದ್ರೆ ಅಂದ್ರೆ ನೋಡಿದ್ರೆ ಅದು ಮಾತ್ರ ನಿದ್ರೆಯಿಂದ ಎಚ್ಚರಿಕೆ ಆದಾಗ ನೆನಪಿರುತ್ತೆ. ಹಾಗೆ ಬಂದು ನೋಟ್ಸ್ ಚೆನ್ನಾಗಿದೆ ಅಂತ ಸುಭಾಷ್ ಹೇಳ್ತಾ, ನಿನ್ಗೆ ರಹಸ್ಯ ಜ್ಞಾನದ ಮೊದಲ ಪಾಠ ಏನು ಅಂತ ಹೇಳ್ತೀನಿ. ನಿನಗೆ ಯಾರಾದ್ರೂ ಏನನ್ನಾದ್ರೂ ಹೇಳಿದ್ರೆ ಅದರ ಸತ್ಯಾಸತ್ಯತೆಯನ್ನು ಪ್ರಮಾಣ ಮಾಡಲು ಸ್ವಯಂ ಉಪಾಯಗಳನ್ನ ನೀನು ಕಂಡುಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಇದು ಒಂದು ಪಾಠ ಅವ್ರು ಹೇಳಿ, ನಿನ್ನೆ ಪ್ರಯಾಣದಿಂದ ಏನೆಲ್ಲ ಪ್ರಮಾಣವಾಯಿತು, ಏನೆಲ್ಲ ಪ್ರಮಾಣೀಕರಿಸಿಕೊಂಡೆ ನೀನು ಅಂತ ನೋಡಿಕೊಳ್ಳೋಣ ಅಂತ ಹೇಳ್ತಾರೆ. ಏನೆಲ್ಲ ಅವರು ತಿಳ್ಕೊಂಡ್ರು, ನಮಗೆ ಇದು ಪಾಠ. ಭೌತಿಕ ಶರೀರದ ಆಚೆಗೂ ಕೂಡ ನಮಗೆ ಅನುಭವಗಳಾಗ್ತವೆ. ನಾನು ವಿವರಿಸಾಗತ್ತೆಲ್ಲ ನಿಮ್ಗೆ ಗೊತ್ತಾಯ್ತು. ಹೊರಗೇನ ಜಗತ್ತಿನಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ಇದೆ, ಏನೆಲ್ಲ ಅನುಭವ ಆಗುತ್ತೆ, ಅದೊಂದು ಅನುಭವ ಆಯ್ತು ಇವರಿಗೆ. ಭೌತಿಕ ಜೀವನದ ಆಚೆ ನಿನ್ನ ತಮ್ಮನನ್ನು ನೀನು ನೋಡಿದೆ, ಮಾತಾಡಿಸಿದೆ ಅಂತಂದ್ರೆ ಈ ಜೀವನ ಮುಗಿಸಿ ಮರಣ ಹೊಂದಿದ ವ್ಯಕ್ತಿಯನ್ನ ನೀನು ಮತ್ತೆ ನೋಡಬಹುದು. ಅವನು ಹೇಗಿದ್ದಾನೆ, ಯಾವ ರೀತಿ ಜೀವನ ಸಾಗಿಸ್ತಾನೆ, ಅದನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡಂತೆ ಮೃತ್ಯು ಅಥವಾ ಮರಣ ಒಂದು ದುಃಖ ಅಥವಾ ಟ್ರಾಜಿಡಿ ಅಲ್ಲ. ಯಾಕಂತಂದ್ರೆ ಇಲ್ಲಿಂದ ಹೋದ ಅಲ್ಲಿ ಆ ಸೂಕ್ಷ್ಮ ಜಗತ್ತಿನಲ್ಲಿ ಅವರು ಸಂತೋಷವಾಗಿ ಇರ್ತಾರೆ. ಇದೊಂದು ಟ್ರಾಜಿಡಿ ಅಲ್ಲ, ಅದನ್ನ ತಿಳ್ಕೊ ಅಂತ ಹೇಳ್ತಾರೆ. ಮತ್ತೆ ಸಂಗೀತ, ಸಾಹಿತ್ಯ ಅಥವಾ ದರ್ಶನ ಶಾಸ್ತ್ರ ಅಥವಾ ಪ್ರವಾಸ ಮುಂತಾದವುಗಳಲ್ಲಿ ಯಾರಾದರೂ ಹವ್ಯಾಸವನ್ನು ಹೊಂದಿರ್ತಾರೋ ಅವರು ಮೃತ್ಯುವಿನ ನಂತರ ಸಂತೋಷದಿಂದೇ ಇರುತ್ತಾರೆ ಅಂತ ತಿಳಿ. ಯಾಕಂದ್ರೆ ಇದು ವಿಶೇಷ ಕಲೆ, ಅಲ್ಲಿನೂ ಅವರು ಸಂತೋಷವಾಗಿರ್ತಾರೆ. ಇನ್ನು ಸಂಗೀತಜ್ಞ, ಕಲಾವಿದರು, ದಾರ್ಶನಿಕರು ಮತ್ತು ಶಿಕ್ಷಕ ಅಥವಾ ಪ್ರಾಧ್ಯಾಪಕರು ತಮ್ಮ ಜ್ಞಾನ ಮತ್ತು ಅನುಭವಗಳನ್ನು ಇತರರಿಗೆ ಹಂಚುವುದರ ಮೂಲಕ ಅಮಿತಾನವನ್ನು ಹೊಂದುವರು. ಅಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ಹೀಗೆ ಆಗುತ್ತೆ ಅಂತ ಒಂದು ಅನುಭವವನ್ನು ಅವರು ಪಡ್ಕೊಳ್ತಾರೆ. ಭೌತಿಕ ಜಗತ್ತಿನಲ್ಲಿ ಆಸಕ್ತಿಯಿಂದ ಮಾಡುತ್ತಿದ್ದ ಕೆಲಸಗಳು ಮತ್ತೆ ಹವ್ಯಾಸಗಳು ಸೂಕ್ಷ್ಮ ಜಗತ್ತಿನಲ್ಲಿ ಇಷ್ಟವೆನಿಸಲಾರದು. ಅವರು ಹೊಸದೇನಾದರೂ ಕಲಿತುಕೊಳ್ಳುವರು. ಅದರಲ್ಲಿ ಆಸಕ್ತಿ ಹುಟ್ಟುತ್ತಿದ್ದಂತೆ ಭೌತಿಕ ಹಂತದ ಹವ್ಯಾಸಗಳಿಂದ ಸೂಕ್ಷ್ಮ ಹಂತಕ್ಕೆ ತಲುಪಿದಂತಾಗ್ತದೆ. ಅಂದ್ರೆ ಇದು ವಿಕಾಸ. ಇಲ್ಲಿ ನಾವು ನಿಟ್ಟಿಂಗ್ ಮಾಡೋದು, ಹೊಲಿಯುವುದು ಅಥವಾ ಟೆನ್ನಿಸ್ ಆಡೋದು ಇಂಥ ಹವ್ಯಾಸಗಳನ್ನ ಇಟ್ಕೊಂಡ್ರೆ, ಅದೇ ಹವ್ಯಾಸದ ಬಗ್ಗೆ ನಾವು ಅಲ್ಲಿ ಹೋದಾಗ ಹಂಬಲಿಸದೇ ಇದ್ರೆ, ಹೊಸ ಹವ್ಯಾಸವನ್ನು ಕಲ್ತ್ಕೊಂಡ್ರೆ ಅದು ವಿಕಾಸದ ಪ್ರಾರಂಭ ಮತ್ತು ಸೂಕ್ಷ್ಮ ಜಗತ್ತಿಗೆ ನಾವು ತಲುಪಿದ್ದೇವೆ, ಸೂಕ್ಷ್ಮ ಹಂತಕ್ಕೆ ನಾವು ತಲುಪಿದ್ದೇವೆ ಅಂತ ಆಗುತ್ತೆ ಅಂತ. ಇನ್ನೊಂದು ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಆತ್ಮ ಸಂಗಾತಿ ಇರ್ತಾರೆ. ಇದು ನಿಸರ್ಗದ ಸತ್ಯ. ಈ ದೈವಿ ಶಕ್ತಿಯಡೆಯಿಂದ ಹೊಸ ಜೀವನ ಶಕ್ತಿಯು ಕಳಿಸಲ್ಪಟ್ಟಾಗ ಅದು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಮುಂದುವರಿಯುತ್ತದೆ. ಇಲ್ಲಿ ನಾವು ಒಂದು ಸೇಯಿಂಗ್ ನೆನಪಾಗುತ್ತೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ. ಇದೇನು ಅಂತಂದ್ರೆ, ಎರಡು ವ್ಯಕ್ತಿಗಳನ್ನ ಈ ಶಕ್ತಿ ಒಟ್ಟಿಗೆ ತರುತ್ತೆ ಮತ್ತು ಒಬ್ಬರ ಪ್ರೇರಣೆಯಿಂದ ಇನ್ನೊಬ್ಬರಿಗೆ ಮಹಾನ್ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ದೊರೆಯುತ್ತದೆ ಅಂತ ಹೇಳ್ಬಿಟ್ಟು, ಈ ಇಬ್ರು ಸೇರಿ ಒಂದು ದೊಡ್ಡ ಕೆಲಸ ಮಾಡ್ತಾ, ಯಾವಾಗ ಒಂದು ದೊಡ್ಡ ಕೆಲಸ ಮಾಡ್ತಾರ ಆಗ ಅವರು ಒಂದೇ ಘಟಕದಂತೆ ಆಗ್ತಾರೆ, ಒಂದು ಯೂನಿಟ್. ಅವರು ಅದು ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಹೀಗೆ ಯೂನಿಟ್ ಆಗ್ತಾರೆ. ಇದುವೇ ಸ್ತ್ರೀ ಪುರುಷರ ರೂಪದಲ್ಲಿ ಬಂದಿರುವ ಧನಾತ್ಮಕ ಮತ್ತು ಋಣಾತ್ಮಕ ತತ್ವಗಳ ಮಿಲನ ಅಂತ ಒಂದು ಪಾಯಿಂಟ್ ಅನ್ನ ಹೇಳಿ ಅವ್ರ ಮನಸ್ಸಿಗೆ ಬಿಡ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ ಒಂದು ಮಾತು, ಏನು ಅಂತಂದ್ರೆ, ಒಂದು ಸುಖಿ ಮತ್ತು ಶಾಂತ ಜೀವನವು ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಒಂದು ಸುಖಿ ಮತ್ತು ಶಾಂತ ಜೀವನವು ಯಾವಾಗಲೂ ಒಳ್ಳೆಯದು ಎಂದು ಹೇಳುವುದು ಸಾಧ್ಯವಿಲ್ಲ. ಹಾಗೆ ಹೇಳಲಿಕ್ಕೆ ಆಗಲ್ಲ. ಏಕೆಂದ್ರೆ
ನಾವು ಕಷ್ಟ ಸಹಿಸಿದಾಗಲೇ ಎಲ್ಲಕ್ಕಿಂತ ಹೆಚ್ಚಾಗಿ ವಿಕಾಸ ಮಾರ್ಗದಲ್ಲಿ ಮುಂದುವರಿಯುವುದು. ಕಷ್ಟ ಸಹಿಸಬೇಕು, ಹಾಗಿದ್ರೆ ಮಾತ್ರ ವಿಕಾಸ ಮಾರ್ಗದಲ್ಲಿ ನಾವು ಮುಂದುವರಿತೇವೆ. ಈ ಜಗತ್ತಿನಲ್ಲಿ ಕಷ್ಟ ಸಹಿಸಿ ಅಂತ ಆ ಗುರುಗಳು ಹೇಳ್ತಾರೆ, ಭಾರತೀಯ ಮಿತ್ರ ಹೇಳ್ತಾರೆ. ಇಷ್ಟನ್ನು ಹೇಳಿ ನಾಳೆಯ ದಿನ ನಿನಗೆ ಮಾನವೇತರ ನಿವಾಸಿಗಳ ಕುರಿತು ಹೇಳುವೆನು, ಮತ್ತೊಂದು ಇನ್ನೊಂದು ಸೂಕ್ಷ್ಮ ಪ್ರಯಾಣಕ್ಕೆ ನಾನು ಕರೆದೊಯ್ತೇನೆ ಅಂತ ಹೇಳಿ ಅವರು ಮಾಯ ಆಗ್ತಾರೆ, ಹೋಗ್ತಾರೆ. 6ನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿ ಮಾರನೇ ದಿನ ಲೇಖಕರು ಬಹಳ ಉತ್ಸಾಹದಿಂದ ಕೂತಿದ್ರು. ತಾನು ಇನ್ನೊಂದು ಸೂಕ್ಷ್ಮ ಪ್ರಯಾಣಕ್ಕೆ ರೆಡಿ ಆಗ್ತಾ ಇದ್ದೇನೆ, ಹೋಗ್ಲಿಕ್ಕಿದೆ ಅಂತ ಸಂತೋಷವಾಗಿರ್ತಾರೆ. ಅಷ್ಟೊತ್ತಿಗೆ ಇವರು ಬರ್ತಾರೆ. ಅದು ಸ್ವಲ್ಪ ತಡವಾಗಿ ಬಂದರು. ಭಾರತೀಯ ಮಿತ್ರ ಅವ್ರು ಬರೋದು ಹೋಗುದು ನನ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರು. ಬರೋದು ಹೋಗಿ ಯಾಕೆ ಗೊತ್ತಾಗೋದಿಲ್ಲ ಯಾಕಂತ ಸೂಕ್ಷ್ಮ ಶರೀರ ಅವರು. ನೋಡು, ನಾನು ಲೇಟ್ ಆಗಿ ಬಂದೆ ಯಾಕಂತಂದ್ರೆ ನನ್ನ ಮಿತ್ರ ಒಬ್ಬ ಸಾಯ್ಲಿಕ್ಕೆ ಇಷ್ಟನೇ. ಅವನು ಸೂಕ್ಷ್ಮ ತುಂಬಾ ಅವನ ದೇಹ ತುಂಬಾ ಜೀರ್ಣವಾಗಿತ್ತು, ರೋಗದ ಬಾಧಿತನಾಗಿದ್ದ. ಅವನು ಸಾಯ್ಲೇಬೇಕಿತ್ತು, ಆದ್ರೆ ಅವನು ಸಾಯ್ಲಿಕ್ಕೆ ಇಷ್ಟನೇ ಇಲ್ಲ. ಅವನು ಒದ್ದಾಡ್ತಾನೆ. ಏನು ಅಂತಂದ್ರೆ ತನ್ನ ವಾಯುವಿ ತತ್ವವನ್ನು ಬಿಟ್ಕೊಡ್ಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದ. ಬೇಡ, ನನಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದ. ಅವನಿಗೆ ನಾನು ಸಹಾಯ ಮಾಡಿ ಅವನ ಮರಣವನ್ನು ಸಂಭವಿಸಿದ ಮೇಲೆ ನಾನು ಈ ಕಡೆ ಬಂದಿದ್ದೇನೆ, ಅವನಿಗೆ ಸಹಾಯ ಮಾಡಿ ಬಂದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ತತ್ವ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಮೃತ್ಯುವಿನ ಪುಟ್ಟ ದ್ವಾರದಿಂದ ಪಾರಾಗಿ. ಮೃತ್ಯುವಿನ ಪುಟ್ಟ ದ್ವಾರ ಅಂತಂದ್ರೆ ನೀವು ಈಗಾಗಲೇ ನಾವು ಕೇಳಿದ್ದೇವೆ, ಪ್ರಾಣ ಹೋಗುವುದು ನಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ಸೂಕ್ಷ್ಮ ರಂಧ್ರಗಳ ಮುಖಾಂತರ ನಾವು ಪ್ರಾಣ ಬಿಡ್ತೇವೆ. ಇದೇ ಮೃತ್ಯುವಿನ ಪುಟ್ಟ ದ್ವಾರ. ಈ ದ್ವಾರದಿಂದ ಪಾರಾಗಿ ಸೂಕ್ಷ್ಮ ಲೋಕಕ್ಕೆ ಬಂದಿರುವ ಜನರಿಂದ ತುಂಬಿರುವ ಒಂದು ಅತ್ಯಂತ ಸಣ್ಣ ಭಾಗವನ್ನು ಮಾತ್ರ ನೀನು ಇಲ್ಲಿ ಎತ್ಕೊಂಡು ನೋಡಿದ್ಯಾ. ಫಸ್ಟ್ ನೀನು ನೋಡಿರುವಂಥದ್ದು ಅದು. ನೀನು ಈ ಲೋಕದ ಸ್ಥಾಯಿ ನಿವಾಸಿ ಆದಾಗ, ಅಂದ್ರೆ ನೀನು ಸತ್ತ ಮೇಲೆ ಇಲ್ಲಿಗೆ ಬಂದ ಮೇಲೆ, ಈ ಭಾಗದಿಂದ ಸೂಕ್ಷ್ಮ ಜಗತ್ತಿನ ಭಾಗದಿಂದ ನೀನು ಭೌತಿಕ ಜಗತ್ತಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ನೀನು ಹೋಗಿ ಬರ್ಬಹುದು. ಯಾವಾಗ ಅಂತಂದ್ರೆ ನಿನ್ನ ಮಿತ್ರರು ಸಂಬಂಧಿಕರು ಮರಣ ಹೊಂದುವ ಸಮಯ ಬಂದಾಗ, ಅವರಿಗೆ ಸಹಾಯದ ಅವಶ್ಯಕತೆ ಇದ್ದಾಗ ನೀನು ಆವಾಗ ನೀನು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಬಹುಶಃ ಕೆಲವರಿಗೆ ನಿಮ್ಗೆ ಅನುಭವ ಆಗಿರ್ಬೋದು. ಕೆಲವರು ಪ್ರಾಣ ಬಿಡುವಾಗ ತನ್ನ ಹಿರಿಯರ ಜೊತೆ ಮಾತಾಡುವಂಥದ್ದು ನಾನು ಕಣ್ಣಾರೆ ಕಂಡಿರುವಂಥದ್ದು. ಅವರು ಬಂದು ಸಹಾಯ ಮಾಡ್ತಾರೆ, ಪ್ರಾಣ ಬಿಡ್ಲಿಕ್ಕೆ ಮಾತಾಡ್ತಾರೆ. ನಮ್ಮ ಹತ್ರ ಮಾತಾಡಲ್ಲ, ಆದ್ರೆ ಸೂಕ್ಷ್ಮ ಶರೀರಗಳ ಜೊತೆ ಅವರು ಮಾತಾಡ್ತಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಹೀಗೆ ಅಂಥವರಿಗೆ ಸಹಾಯ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇದೆ, ಅಥವಾ ಯಾರಿಂದಲೂ ಸಾಧ್ಯ ಇದೆ. ಸೂಕ್ಷ್ಮ ಲೋಕದಿಂದ ಭೌತಿಕ ಲೋಕಕ್ಕೆ ಹೋಗಿ ಹೆಲ್ಪ್ ಮಾಡುವಂಥದ್ದು. ಇನ್ನು ಸೂಕ್ಷ್ಮ ಲೋಕದ ಬಗ್ಗೆ ಅವರು ಪರಿಚಯ ಕೊಡ್ತಾರೆ. ಸೂಕ್ಷ್ಮ ಲೋಕವು ವಲಯ, ಹಂತ ಮತ್ತು ಮಂಡಲ ಎಂದು ವಿಭಾಜಿತವಾಗಿದೆ ಅಂತ ಹೇಳ್ತಾರೆ. ಇದು ನನಗೆ ಅದರ ಸ್ಪಷ್ಟತೆ ಇನ್ನು ಗೊತ್ತಾಗಿಲ್ಲ, ಸಾರಿ. ಅವ್ರು ಹೇಳ್ತಾರೆ, ನೀನೀಗ ನಿಂತಿದೆಯಲ್ಲ, ಈ ಜಾಗ ಭೌತಿಕ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಪ್ರತಿರೂಪವಾದ ಜಾಗ. ನೀನು ಆಕ್ಚುಲಿ ಸೂಕ್ಷ್ಮ ಜಗತ್ತಿನಲ್ಲಿ ಇದ್ದೀಯಾ, ಆದ್ರೆ ನೀನು ನೋಡ್ತಾ ಇರುವಂತದ್ದು ಎಲ್ಲವೂ ಘನರೂಪದಲ್ಲೇ ಇದೆ. ದೊಡ್ಡ ದೊಡ್ಡ ಸುಂದರವಾದ ಬಿಲ್ಡಿಂಗ್ಸ್, ಮನೆಗಳು, ಜನ ಎಲ್ಲವನ್ನು ನೀನು ನೋಡ್ತಿದ್ದೀಯಲ್ಲ, ಇದು ಭೌತಿಕ ಜಗತ್ತಿನ ಒಂದು ಪ್ರತಿಕೃತಿ ನೀನು ನೋಡ್ತಾ ಇರುವಂಥದ್ದು. ಇಲ್ಲಿ ತುಂಬಾ ದಟ್ಟಣೆ ಇರುತ್ತೆ, ಜನ ದಟ್ಟಣೆ, ಬಿಲ್ಡಿಂಗ್ ದಟ್ಟಣೆ. ಇದು ಸೂಕ್ಷ್ಮ ಜಗತ್ತಿನ ಮೊದಲನೆಯ ವಲಯ ಅಂತ ಹೇಳ್ತಾರೆ. ಹಾಗೆ ಅವರು ಹೇಳ್ತಾರೆ, ಒಂದು ಅನುಭವ ನೀನು ಮಾಡ್ಕೋ. ಮೊದಲನೇ ವಲಯದಿಂದ ನೀನು ಅಲ್ಲಿ ಅತ್ಯಂತ ಜನದಟ್ಟಣೆ ಇರ್ತಕ್ಕಂಥ ಸರ್ಕಸ್ ಬಗ್ಗೆ ಹೇಳ್ತಾರೆ. ಜನ ತುಂಬಿದ್ದಾರೆ, ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 1 ಕಿಲೋಮೀಟರ್ ಮೇಲೆ ಇದ್ದಿ ಅಂತ ಯೋಚನೆ ಮಾಡು. ನಿನ್ಗೆ ಅಲ್ಲಿ ಕೆಳಗಿಂದ ಎಷ್ಟು ಶಬ್ದ ಕೇಳಿಸುತ್ತೆ. ಅದು ಸೂಕ್ಷ್ಮ ವಲಯದ ಮೊದಲನೇ ಹಂತ. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಮೇಲೆ ಹೋಗು, ಆಗ ಶಬ್ದ ಕಡಿಮೆ ಆಗುತ್ತೆ, ಬಿಲ್ಡಿಂಗು ಹೆಚ್ಚು ಕಾಣಲ್ಲ. ಅದು ಸೂಕ್ಷ್ಮ ವಲಯದ 2ನೇ ಹಂತ, ಸೂಕ್ಷ್ಮ ಜಗತ್ತಿನ 2ನೇ ಹಂತ ಅಂತ ಹೇಳ್ತಾರೆ. ಅದಕ್ಕಿಂತ ಮೇಲೆ ಹೋದ್ರೆ ಪ್ರಶಾಂತವೇ ಪ್ರಶಾಂತ, ಯಾವ ರೀತಿಯ ಸದ್ದು ಗದ್ದಲ, ಜನಜಂಗುಳಿ ಗದ್ದಲ ಇರೋದಿಲ್ಲ. ಇದು ಸೂಕ್ಷ್ಮ ಜಗತ್ತಿನ ಒಂದು ಸೂಕ್ಷ್ಮ ಪರಿಚಯ ಅವರು ಕೊಡುವಂಥದ್ದು.
ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸೂಕ್ಷ್ಮ ಲೋಕದಲ್ಲಿ ಪ್ರತಿಯೊಂದು ತನ್ನ ಮೊದಲಕ್ಕಿಂತ ಕಡಿಮೆ ಭೌತಿಕವಾಗುತ್ತಾ ಹೋದಂತಹ ಚೇತನದ ಏಳು ವಲಯಗಳಿವೆ. ಏಳು ವಲಯಗಳನ್ನ ಅವ್ರು ಹೇಳ್ತಾರೆ. ಅದು ಆಮೇಲೆ ನಾವು ನೋಡ್ಕೊಂಡು ಹೋಗೋಣ. ಸ್ಥಾಯಿ ನಿವಾಸಿಗಳು ತಮ್ಮ ಇಚ್ಛಾನುಸಾರ ಅಲ್ಲಿಯ ಯಾವುದೇ ವಲಯಗಳಲ್ಲಿ ಇರಬಲ್ಲರು. ಆದ್ರೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಮೊದಲನೇ ವಲಯ, ಎರಡನೇ ವಲಯ ಮತ್ತೆ ಮೂರನೇ ವಲಯ, ಹೀಗೆ ವಲಯಗಳು ಮೇಲೆ ಮೇಲೆ ಹೋಗ್ತಾ ಇದ್ದಂತೆ ಅಲ್ಲಿ ದಟ್ಟಣೆ ಕಮ್ಮಿ ಆಗುತ್ತೆ ಮತ್ತು ಜನಜಂಗುಳಿ ಕಮ್ಮಿ ಆಗುತ್ತೆ, ಭೌತಿಕತೆ ಕಮ್ಮಿ ಆಗುತ್ತೆ, ಘನರೂಪ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರಶಾಂತವೇ ತುಂಬಿರ್ಕೊಂತ ಲೋಕಕ್ಕೆ ಹೋಗ್ತಾ ಇರುತ್ತೆ. ಹೀಗೆ ಅವರು ಅಲ್ಲಿಗೆ ಹೋದ್ಮೇಲೆ ಯಾವುದೇ ವಲಯದಲ್ಲಿ ಇರ್ಲಿಕ್ಕೆ ಅವ್ರ ಇಚ್ಛೆ ಬಂದಾಗೆ ಇರ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಆತನ ಹವ್ಯಾಸ ಮತ್ತು ಇಚ್ಛೆಗಳು ಕಡಿಮೆ ಭೌತಿಕ ಮತ್ತು ಹೆಚ್ಚು ಕಲಾತ್ಮಕ ಮತ್ತು ಬೌದ್ಧಿಕ ಹಾಗೂ ಆಧ್ಯಾತ್ಮಿಕವಾಗುತ್ತಾ ಹೋದಂತೆ ಅವನು ಮೂರನೆಯ ಹಾಗೂ ನಾಲ್ಕನೆಯ ವಲಯಕ್ಕೆ ಹೋಗುತ್ತಾನೆ. ಅಂದ್ರೆ ಬೌದ್ಧಿಕ ಮತ್ತು ಕಲಾತ್ಮಕ ಹಾಗೂ ಆಧ್ಯಾತ್ಮಿಕದ ಕಡೆ ಹೆಚ್ಚು ವಾಲಿದಾಗ ಮೇಲಿನ ಹಂತಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಸೂಕ್ಷ್ಮ ಲೋಕದ ಮೊದಲನೆಯ ವಲಯ ಸಘನವಾಗಿರುವುದು, ಅಂದ್ರೆ ಗಟ್ಟಿಯಾಗಿರುತ್ತೆ ಮತ್ತು ಅತ್ಯಧಿಕ ಭೌತಿಕವಾಗಿದೆ. ಆತನಿಗೆ ಎಲ್ಲವೂ ಭೂಮಿಯ ಮೇಲೆ ಇರುವಂತೆ ಆಗುತ್ತೆ. ಈ ವಲಯದಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯು ಯಾವುದೇ ವಿಕಸಿತ ವ್ಯಕ್ತಿಯನ್ನು ಹೆಚ್ಚು ಸಮಯ ಇರಲು ಬಯಸುವುದಿಲ್ಲ. ಹೆಚ್ಚು ರೋಚಕ ಹಾಗೂ ಲಾಭದಾಯಕ ಉನ್ನತ ಮಟ್ಟದ ಕಡಿಮೆ ದಟ್ಟಣೆಯುಳ್ಳ ಮೂರನೇ ವಲಯಕ್ಕೆ ಹೋಗುತ್ತಾನೆ. ಅಂದ್ರೆ ಭೌತಿಕವನ್ನ ಮೇಲೆ ಹೋದ್ಮೇಲೆ ಇಚ್ಛೆ ಪಡೋದಿಲ್ಲ. ಬೌದ್ಧಿಕ ಮತ್ತೆ ಆಧ್ಯಾತ್ಮಿಕ ಅವ್ರನ್ನ ಮತ್ತೆ ಮೇಲೆ ಮೇಲೆ ಕರ್ಕೊಂಡು ಹೋಗುತ್ತೆ. ಇದನ್ನ ಅವರು ಹೇಳ್ತಾರೆ. ಮನುಷ್ಯನ ಸೂಕ್ಷ್ಮ ಶರೀರ ಈ ಹಂತಕ್ಕೆ ತಲುಪಿದಾಗ, ಅಂದ್ರೆ 3-4ಕ್ಕೆ ತಲುಪಿದಾಗ ಅಲ್ಲಿ ಮಾನವೇತರ ಜೀವನವೂ ಇದೆ ಎಂಬುದು ಅವನಿಗೆ ತಿಳಿಯುತ್ತದೆ. ಈ ಅಸ್ತಿತ್ವವು ದೇವ ಅಥವಾ ದೇವದೂತ, ಏಂಜಲ್ ಕಿಂಗ್ಡಮ್, ಸಮಾಜದ ಬಗ್ಗೆ ತಿಳಿಸ್ತಾನೆ. ಆತ ತಿಳಿತಾನೆ ಅಲ್ಲಿ ದೇವದೂತರು, ದೇವತೆ, ಹೀಗೆ ಇದನ್ನ ತಿಳ್ಕೊಳ್ಳಿಕ್ಕೆ 4ನೇ ವಲಯಕ್ಕೆ ಮುಟ್ಟಿದಾಗ ಪ್ರಾರಂಭ ಆಗುತ್ತೆ. ಆಮೇಲೆ ದೇವಜಾತಿಯವರು ನಗೋದು ಕಡಿಮೆ, ಇವರು ಅಥವಾ ಪ್ರಸನ್ನತೆಯನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಹೇಳ್ಕೊಳ್ಳಲ್ಲ, ತೋರಿಸೋದಿಲ್ಲ. ಆದ್ರೆ ಇನ್ನೊಂದು ವಿಷಯ ಇದೆ, ಮನುಷ್ಯ ಜಾತಿಯೊಂದಿಗೆ ಸಂಬಂಧ ಬಿಟ್ಟುಕೊಳ್ಳಲು ಅವರಿಗೆ ಉತ್ಸುಕತೆ ಇಲ್ಲ, ಅವ್ರಿಗೆ ಅಂತ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಭೂಕಂಪ, ಬೆಂಕಿ, ಸಮುದ್ರದ ರೋಷ, ಇಂತಹ ಆಪತ್ತು ಬಂದಾಗ ಮನುಷ್ಯನಿಗೆ ಸಹಾಯ ಮಾಡ್ತಾರೆ, ಹೋಗಿ ಹೆಲ್ಪ್ ಮಾಡ್ತಾರೆ. ಅವರು ಭಾವನಾತ್ಮಕ ಏರಿಳಿತಗಳಿಂದಾಗಿ ಮತ್ತೆ ಭಾವನಾತ್ಮಕ ಸ್ವಾಸ್ಥ್ಯ ನೀಡಲು ಸೇವೆ ಮಾಡುತ್ತಾರೆ. ಸೂಕ್ಷ್ಮ ಲೋಕವು ಭಾವನಾತ್ಮಕ ಲೋಕವಾಗಿದೆ ಅಂತ ಅವರು ಹೇಳ್ತಾರೆ. ಹಾಗೆ ಇಷ್ಟೆಲ್ಲ ಆದಮೇಲೆ ಅವರು ಮತ್ತೆ ವಾಪಸ್ ಭೂಮಿಗೆ ಬರ್ತಾರೆ. ಅವರು 3ನೇ ದಿನ ರಾತ್ರಿ ಸೂಕ್ಷ್ಮ ಲೋಕದ ಪ್ರಯಾಣಕ್ಕೆ ಹೋಗಲು ಇಚ್ಛಿಸಲು ಭಾರತೀಯ ಮಿತ್ರನಿಗೆ ಮತ್ತೆ ಮಾತ್ರೆ ನೋಡ್ತಾರೆ. ಇನ್ನೊಂದ್ಸಲ, 2 ಸಲ ಆಯ್ತು, 3ನೇ ಸಲ ಮತ್ತೆ ಪ್ರಯಾಣಕ್ಕೆ ಹೋಗ್ಲಿಕ್ಕೆ ಬೇಕಾಗಿ ಮಾತ್ರೆಯನ್ನು ನೀಡ್ತಾರೆ. ಆ ರಾತ್ರಿ 9:45ಕ್ಕೆ, ಇದು ಅಧ್ಯಾಯ 7ಕ್ಕೆ ನಾವು ಬಂದಿದ್ದೇವೆ. ಮಲಗಿದ ಲೇಖಕನಿಗೆ ಅರಿವಾದಿದ್ದು ಏನಂತಂದ್ರೆ, ಕೆಲವೇ ನಿಮಿಷಗಳೇ ತನ್ನ ದೇಹದಿಂದ ಹೊರಗೆ ಬಂದಿರೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗುರು ಗುರು ಬಂದಿರ್ತಾರೆ, ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ನ ಲಂಡನ್ಗೆ ಕರ್ಕೊಂಡೋಗಿ ಒಂದು ಅವರ ಇಷ್ಟದ ಆ ಹೋಟೆಲ್ನ ಒಂದು ಪಕ್ಕದಲ್ಲಿ ಒಂದು ಕೋಣೆಗೆ ಹೋಗಿ ಅಲ್ಲಿ ಕೂತ್ಬಿಟ್ಟು ಬೆಡ್ರೂಮ್ ನಲ್ಲಿ ಕೈ ಹಿಡಿತಾರೆ. ಅಲ್ಲಿಂದ ಮತ್ತೆ ಸೀದಾ ಮೇಲಕ್ಕೆ ಹೋಗ್ತಾರೆ. ಅವರು ಕೈ ಹಿಡಿದಾಗ ಹೇಳ್ತಾರೆ, ಬದಲಾವಣೆಗಳಾಗ್ತಾ ಬರ್ತದೆ, ನೀನು ಹೆದರ್ಬೇಡ, ಹೆದರಿದ್ರೆ ಮತ್ತೆ ನೀನು ಕೊಲಂಬಕ್ಕೆ ಹೋಗಿ ನೀನು ಬೆಡ್ ಮೇಲೆ ಬಿದ್ದುಬಿಡ್ತೀಯ ಅಂತ ಹೇಳ್ತಾರೆ. ಇವರಿಗೆ ಒಂದು ವಿಶೇಷವಾದ ಅನುಭವ ಆಗುತ್ತೆ. ಅಲ್ಲಿಂದ ಅವರು ಮೇಲಿನ ಲೋಕಕ್ಕೆ ಹೋಗ್ತಾರೆ. ಈ ಲೋಕ ಭೌತಿಕ ಲೋಕದಂತೆ ಇತ್ತು. ಸುಂದರವಾದ ಮನೆಗಳು, ಮನೆಯ ಮುಂದೆ ಲಾನ್ಗಳು,
ನಾಯಿಮರಿಗಳು, ಮಕ್ಕಳು, ಅಂಗಡಿಗಳು, ಥಿಯೇಟರ್ಗಳು, ಚರ್ಚ್ಗಳು, ನಾಟಕಗಳು, ಸಿನಿಮಾಗಳು, ಸ್ಟಾರ್ ಹೋಟೆಲ್ಗಳು, ಭೌತಿಕ ಜೀವನದಲ್ಲಿ ಆದರ್ಶವೆನಿಸುವಂತಹ ಜೀವನ ಸಾಗಿ ತೃಪ್ತಿ ಪಡೆಯುವ ತಾಣವಿದು. ಅಂದ್ರೆ ಇಲ್ಲಿ ನನಗೆ ಸ್ಟಾರ್ ಹೋಟೆಲ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಈ ಭೂಮಿಯ ಮೇಲೆ ಅಂತಂದ್ರೆ, ನಾನು ಅಲ್ಲಿಗೆ ಹೋದ ಮೇಲೆ ಅದನ್ನ ಅನುಭವಿಸ್ಲಿಕ್ಕೆ ಅಂತ ಒಂದು ಅನುಕೂಲ ಅಲ್ಲಿ ಇದೆ ಅಂತ ಒಂದು ಲೋಕಕ್ಕೆ ತೋರಿಸ್ತಾರೆ ಅವರು. ಯಾಕಂತಂದ್ರೆ ಇದನ್ನ ಅನುಭವಿಸಿದ ಮೇಲೆ ಅವನಿಗೆ ವಿಕಾಸದ ಒಂದು ಆಸೆ ಪ್ರಾರಂಭ ಆಗುತ್ತೆ, ಅವನು ಸ್ವಯಂ ಪ್ರಗತಿ ಹೊಂದಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹೀಗೆ ಎರಡನೆಯ ಮೂರನೆಯ ವಲಯಕ್ಕೆ ಹೋಗ್ತಾರೆ. ಹೋಗುವಾಗ ಸುಂದರವಾದ ಪ್ರದೇಶ, ಗಿಡ ಮರಗಳು, ಉದ್ಯಾನಗಳು, ಇಂಥದೆಲ್ಲ ಜಾಗವನ್ನು ನೋಡ್ಕೊಂಡು ಹೋಗ್ತಾರೆ. ಒಂದು ಕಡೆ ಅವರ ಗಮನ ಹೋಗುತ್ತೆ, ಅಲ್ಲಿ ಒಬ್ಬ ಆರ್ಟಿಸ್ಟ್ 50 x 50 ಅಡಿಯ ಒಂದು ಕ್ಯಾನ್ವಸ್ನ ಮೇಲೆ ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ. ಭಯಾರಿ ಬ್ಯೂಟಿಫುಲ್ ಚಿತ್ರ. ಅದೇನು ಅಂತಂದ್ರೆ ವರ್ಣಿಸ್ಲಿಕ್ಕೆ ಅಸಾಧ್ಯವಾದ ಒಂದು ಸುಂದರವಾದ ಚಿತ್ರ. ಕೇವಲ ಒಂದು ಛಡಿ ಅಥವಾ ಒಂದು ಕೋಲಿನ ಮುಖಾಂತರ ಅವನು ಅದನ್ನ ಬಿಡಿಸ್ತಾ ಹೋಗ್ತಾನೆ. ಮತ್ತೆ ಆ ಚಿತ್ರದಲ್ಲಿ ಎಷ್ಟು ಸುಂದರವಾದ ಭಾವನೆಗಳು ಉತ್ಪನ್ನ ಆಗುತ್ತಂದ್ರೆ, ನಾವು ಇಲ್ಲಿ ಭೂಮಿಯಲ್ಲಿ ಒಂದು ಫೋಟೋ ನೋಡಿ ಅಥವಾ ಆರ್ಟ್ ನೋಡಿ ಅಲ್ಲಿ ಇರುವಂತ ಭಾವನೆ ಅರ್ಥ ಮಾಡಿಕೊಳ್ಳೋ 100 ಪಟ್ಟು ಜಾಸ್ತಿ ಭಾವನೆಗಳಲ್ಲಿ ವ್ಯಕ್ತವಾಗ್ತಾ ಇತ್ತಂತೆ. ಹಾಗೆ ಅಲ್ಲಿಂದ ಮುಂದಕ್ಕೆ ಹೋದಾಗ ಒಂದು ಕಡೆ ನದಿಯ ಬಳಿ ಒಂದು ಸಂಗೀತ ಪ್ರೋಗ್ರಾಮ್ ನಡೆಯುತ್ತೆ. ನದಿಯ ಆ ಕಡೆ ಏನದು ಆವಿಯ ರೂಪದಲ್ಲಿ ಆಕಾರಗಳು, ದೇವತೆಗಳು ಅಲ್ಲಿ ನಿಂತು ಸಂಗೀತಕ್ಕೆ ಅವರು ಸಹಕಾರ ಕೊಡ್ತಾ ಇದ್ರು. ಒಂದು ಕುಳ್ಳರ ಗುಂಪು ವಾದ್ಯವನ್ನು ಬಾರಿಸ್ತಾ ಇತ್ತು. ಅದೇ ರೀತಿ ಈ ಏನು ಆವಿಯ ರೂಪದಲ್ಲಿರ್ತಕ್ಕಂಥ ಇವರು ಹೆಲ್ಪ್ ಮಾಡ್ತಾ ಇದ್ರು. ಅದಾದ್ಮೇಲೆ ಒಬ್ಬ ಮರದ ಮೇಲೆ ಒಂದು ಸುಂದರವಾದ ತರುಣಿ ಕೂತ್ಕೊಂಡು ಹಾಡ್ತಾಳೆ. ಬಹಳ ಸುಂದರವಾಗಿ ಅವಳು ಹಾಡ್ತಾಳೆ. ಅವಳು ಈ ಕಡೆ ಬರೋದಿಲ್ಲ, ದೂರದಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇತ್ತು. ಇದಾದ ಮೇಲೆ ಒಬ್ಬ ಇವರು ಯಾರು ಒಬ್ರು ಗಡ್ಡ ಇಟ್ಕೊಂಡ ಒಬ್ಬ ವಯಸ್ಸಾದವರು ಬಂದು ಏನೇನೋ ಕೈಯಲ್ಲೆಲ್ಲ ಆಕ್ಷನ್ ಮಾಡಿಬಿಟ್ಟು ಅವರು ದೇವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಾರ್ಯಕ್ರಮ ಮುಗಿಯುತ್ತೆ. ಈಗ ಇಂಥ ಒಂದು ಕಾರ್ಯಕ್ರಮವನ್ನ ಇವರು ನೋಡ್ತಾರೆ. ಅದನ್ನ ನೋಡಿ ಹೊರಡುವಾಗ ಭಾರತೀಯ ಗುರು ಹೇಳ್ತಾರೆ, ನೀನು ಅಲ್ಲಿ ಇವ್ರನ್ನ ನೋಡಿದೆಯಲ್ಲ, ಯಾರು ನಮ್ಮ ಆವಿಯ ರೂಪದಲ್ಲಿರ್ತಕ್ಕಂಥವರು, ಅವರು ದೇವಲೋಕ ಅಂತ ಹೇಳ್ತಕ್ಕಂಥ ಒಂದು ಸಮಾನಾಂತರ ವಿಕಾಸದ ಲೋಕದಿಂದ ಬಂದಿರುವವರು ಮತ್ತು ವಿಕಾಸದ ಸದಸ್ಯರುಗಳು, ಸಮಾನಾಂತರ ವಿಕಾಸದ ಸದಸ್ಯರುಗಳವರು. ಮತ್ತು ಇವರು ಹೆಚ್ಚು ವಾಯುವಿ ಅಥವಾ ಎಥರಿಕಲ್ ಇದ್ದಾರೆ ಮತ್ತು ನಮ್ಮಷ್ಟು ಸಘನವಾಗಿಲ್ಲ. ಅವರು ನಾಚುಬುರುಕರು ಸಹ. ನೀನು ಹತ್ರ ಹೋದ್ರೆ, ಮಾನವರು ಹತ್ರ ಹೋದ್ರೆ ನಾಚುಬುರುಕ ಪ್ರಾಣಿಯಂತೆ ಅವರು ದೂರ ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಹೊರಟು ಬಂದು ಒಂದು ಮನೆಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಅದ್ಭುತವಾಗಿ ಸಂಗೀತವನ್ನು ಬಾರಿಸ್ತಾ ಇರ್ತಾನೆ. ಅವನನ್ನು ನೋಡಿದ್ರೆ ಅವನು ಈ ಲೋಕದಲ್ಲಿ ಒಂದು ಅತ್ಯಂತ ಫೇಮಸ್ ಸಂಗೀತಗಾರನಾಗಿದ್ದ. ಹಾಗೆಯೇ ಅಲ್ಲಿಂದ ಮುಂದೆ ಬಂದು ಒಂದು ದೊಡ್ಡ ಬಿಲ್ಡಿಂಗ್ನ ಮುಂದೆ ನಿಂತಿರ್ತಾರೆ. ಅದು ಕಲಾ ವಿದ್ಯಾಲಯ ಅಂತ ಗುರುಗಳು ಹೇಳ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ಒಬ್ಬ ಮೂರ್ತಿಕಾರ ಶಿಷ್ಯರಿಗೆ ಮೂರ್ತಿಯನ್ನು ಕೆಡುವುದನ್ನು ಹೇಳಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ರೂಮಿಗೆ ಹೋದ್ರೆ ವಾದಕರ ತಂಡ ಒಂದು ಅಭ್ಯಾಸ ಮಾಡ್ತಾ ಇತ್ತು, ಬೇರೆ ಬೇರೆ ರೀತಿಯ ವಾದ್ಯ ಇದನ್ನು ಇಟ್ಕೊಂಡು. ಮತ್ತೊಂದರಲ್ಲಿ ವಯಲಿನ್ ವಾದಕನೊಬ್ಬ ವಿಶೇಷ ವಾದ್ಯವನ್ನು ತಯಾರಿಸ್ತಾ ಇದ್ದ. ಆಮೇಲೆ ಬಿಲ್ಡಿಂಗ್ನ ಇನ್ನೊಂದು ಫ್ಲೋರಿಗೆ ಹೋದಾಗ, ಕೋಣೆ ಒಳಗೆ ಹೋಗಿದಾಗ ಪಿಯಾನೋದ ಎದುರು ಕೂತು ಸಂಗೀತ ರಚಿಸ್ತಕ್ಕಂಥ ಒಬ್ಬ ಹುಡುಗಿಯನ್ನು ಅವ್ರು ನೋಡ್ತಾರೆ. ಹುಡುಗಿಯನ್ನೇ ದಿಟ್ಟಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇದು ಡೆಗ್ನಿ ಹೀಲಿಯರ್ ಎಂಬ ಹುಡುಗಿ, ತಾನು ಪ್ರೀತಿಸಿ ಮದುವೆ ಆಗಲು ಇಚ್ಛಿಸಿದ ಹುಡುಗಿ ಅಂತ ಗೊತ್ತಾಗುತ್ತೆ. ಮದುವೆ ಆಗ್ಬೇಕು ಎಂಬ ಹಂಬಲ ಇದ್ರು, ಕೈಯಲ್ಲಿ ಕಾಸಿಲ್ದಿರೋ ಕಾರಣ ಹಣ ಸಂಪಾದನೆ ಮಾಡಬೇಕು ಅಂತ ಅವ್ರು ಶ್ರೀಲಂಕಾಕ್ಕೆ ಹೋಗ್ತಾರೆ. ಆಗ ಆ ಹುಡುಗಿ ನ್ಯೂಮೋನಿಯಾ ಆಗಿ ತೀರಿಕೊಂಡು ಹೋಗ್ತಾಳೆ. ಸೊ ಇವನ್ನ ನೋಡಿ ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ 3ನೇ ಸೂಕ್ಷ್ಮ ಲೋಕದಲ್ಲಿ ಒಬ್ಬ ಮಾನವ, ಅವಳು ಹೇಳ್ತಾಳೆ, ನೀನು ಸತ್ತಿಲ್ಲ, ಬಟ್ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಅವಳು ಕೇಳ್ತಾಳೆ.
ಒಂದು ಮಾತವಳು ಹೇಳ್ತಾಳೆ, ಆ ಜೀವಿತಾವಧಿಯಲ್ಲಿ ನೀನು ಮದುವೆ ಆಗಲು ನನ್ಗೆ ಕೇಳಲೇ ಇಲ್ಲ, ಆದ್ರೆ ನೀನು ನನ್ನನ್ನ ಬಯಸ್ತಾ ಇದ್ದೆ ಅಂತ ನನ್ಗೆ ಗೊತ್ತಿತ್ತು. ನಾನು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದೆ ಅಂತ ಅವರು ಹೇಳ್ತಾರೆ. ಇದು ಈ ಭಾಗವನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇವರು ಯಾಕೆ ಮೀಟ್ ಆದ್ರು, ಹೇಗೆ ಆದ್ರು ಅನ್ನೋದಕ್ಕೆ ಭಾರತೀಯ ಮಿತ್ರರು ಹೇಳ್ತಾರೆ, ಕರ್ಮ ಸಿದ್ಧಾಂತವು ಅಥವಾ ಕಾರಣ ಕಾರ್ಯ ಸಿದ್ಧಾಂತವು ನಿನ್ನ ಪ್ರತಿಯೊಂದು ವಿಚಾರ, ಶಬ್ದ ಹಾಗೂ ಕರ್ಮದ ಲೆಕ್ಕವನ್ನಿಡ್ತದೆ. ಇದು ನಿನ್ನ ಲೆಕ್ಕದ ಅಡಿಯಲ್ಲಿ ಬಂದಿರುವಂಥದ್ದು. ಭೂಮಿಯ ಮೇಲಿರುವಾಗ ನೀವಿಬ್ಬರು ಪರಸ್ಪರ ಪ್ರೇಮಿಸಿದಿರಿ. ಈ ಪ್ರೇಮ ವಿವಾಹದಲ್ಲಿ ಪರಿಸಮಾಪ್ತಿ ಆಗದಿದ್ದರೂ ನಿಮ್ಮೊಳಗೆ ಒಂದು ಸಂಬಂಧವಿದೆ. ಅದು ಇಂದಲ್ಲ ನಾಳೆ ಫಲ ನೀಡುತ್ತದೆ ಎಂಬುದು ಸತ್ಯ. ಇದು ಪ್ರೂಫ್ ಆಗಿರುವಂಥದ್ದು. ಅದ್ರ ಜೊತೆಗೆ ಒಂದು ಟಿಪ್ಸ್ ಕೊಡ್ತಾರೆ. ಒಂದು ವೇಳೆ ನೀನು ಮಲಗಿರುವಾಗ ನಿನ್ನ ಗಮನವನ್ನು ಸಾಕಷ್ಟು ಕೇಂದ್ರೀಕರಿಸಿದ್ರೆ, ಫೋಕಸ್ ಮಾಡಿದ್ರೆ, ಇನ್ನು ಮೇಲೆ ನೀನಿಲ್ಲಿ ಯಾವಾಗ ಬೇಕಿದ್ರೂ ಬರುವ ಸಾಧ್ಯತೆ ಇದೆ ಮತ್ತು ಅಗ್ನಿಯನ್ನು ನೀನು ಯಾವಾಗಲೂ ಸಂಪರ್ಕಿಸಬಹುದು ಅಂತ ಹೇಳ್ಕೊಂಡು ಹೋಗ್ತಾರೆ. ಹೀಗೆ ಅಲ್ಲಿಂದ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಅವ್ರು ನೋಡ್ತಾರೆ. ಅಲ್ಲಿ ಕುಳ್ಳರು ಡೋಲ್ಗಳನ್ನ ಬಾರಿಸ್ತಾ ಇರ್ತಾರೆ. ಆ ಕುಳ್ಳರ ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ಅಂತ, ಇವರು ಆತ್ಮ, ಪ್ರಕೃತಿ ಆತ್ಮ ಅಂತ ಹೇಳ್ತಾರೆ. ವಾದ್ಯ ವೃಂದ ಇತ್ತು, ಸುಂದರ ತರುಣಿಯರು ಬಾರಿಸ್ತಾ ಇದ್ರು. ಇದು ಗಂಧರ್ವ ಗಣ ಅಂತ ಹೇಳ್ತಾರೆ. ಸುಮಧುರವಾಗಿ ಹಾಡಿದಂತ ಗಾಯಕಿ ಅವಳು ದೇವಜಾತಿಯವಳು. ಆ ವೃದ್ಧ ಗಡ್ಡ ಇಟ್ಕೊಂಡು ಬಂದಿರ್ತಕ್ಕಂಥ ಪಾದ್ರಿಯ ಹಾಗೆ, ಅವರು ಪುರೋಹಿತರ ಹಾಗೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೊನೆಗೆ ಅವರು ಹೇಳ್ತಾರೆ, ನೀನು ಈ ಕಲಾ ಅಕಾಡೆಮಿಯ ಕಟ್ಟಡದ ಚಿತ್ರವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಟ್ಕೋ. ನೀನು ಅದನ್ನ ನೆನಪು ಮಾಡಿದ್ರೆ ಸಾಕು, ನೀನು ಇಲ್ಲಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಕೊನೆಯ ಭಾಗ ಡೆಗ್ನಿಯ ಮನೆಯನ್ನ ವಿಸಿಟ್ ಮಾಡಿ ಅವರು ವಾಪಸ್ ಬರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತನ್ನ ದೇಹವನ್ನು ಮತ್ತೆ ಸೇರ್ತಾರೆ. ಇದು ಅಧ್ಯಾಯ 7. 8ಕ್ಕೆ ಬರೋಣ. ಶಿಷ್ಯ ಮಾಡಿರತಕ್ಕಂತಹ ಟಿಪ್ಪಣಿಯನ್ನ ಆಚಾರ್ಯರು, ಭಾರತೀಯ ಮಿತ್ರ ಅಂತ ನಾನು ಹೇಳ್ತಾ ಇದ್ನ, ಅವರು ಸೂಕ್ಷ್ಮ ಲೋಕದ ಆಚಾರ್ಯರವರು, ಅವರು ತುಂಬಾ ಇಷ್ಟಪಡ್ತಾರೆ. ಅವರು ಒಂದು ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ಅಂತಂದ್ರೆ, 1 ಮತ್ತು 2ನೇ ವಲಯ, ತಟ್ಟನೆಯ ವಲಯ, 3ನೇ ವಲಯಕ್ಕೆ ಹೋದಾಗ ನೀನು ಕಲಾಕಾರರು, ಎಂಜಿನಿಯರ್ಸ್, ಕ್ರಾಫ್ಟ್ಸ್ಮೆನ್ ಇತ್ಯಾದಿ ವಿಶೇಷಜ್ಞರ ಗುಂಪನ್ನು ನೋಡುವೆ ಅಂತ ಒಂದು ವಲಯ. ಅದು ವಲಯಗಳ ವಿಂಗಡಣೆ ಹೇಗೆ ಮಾಡ್ತಾರೆ ಅಂತಂದ್ರೆ, 1 ಮತ್ತು 2 ಮೊದಲ ಹಂತ, 3, 4, 2, 5, 6, 3 ಹೀಗೆ. 4ನೇ ವಲಯದಲ್ಲಿ ಒಬ್ಬರೇ ಇದ್ಕೊಂಡು ಕಾರ್ಯನಿರ್ವಹಿಸ್ತಾರೆ. ಉದಾಹರಣೆಗೆ ಈ 4ನೇ ವಲಯದ ಬಗ್ಗೆ ಎಕ್ಸ್ಪ್ಲೇನ್ ಇಡುವಂಥದ್ದು, ಒಬ್ಬ ಡಾಕ್ಟರ್ ಒಬ್ಬನೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ರೋಗ ನಿರೋಧಕ ಔಷಧಿಯನ್ನು ಕಂಡು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆ ಪ್ರಯತ್ನ ಸಫಲ ಆದಾಗ ಆ ವಿಷಯವನ್ನ ಭೌತಿಕ ಜಗತ್ತಿನ ಒಬ್ಬ ವೈದ್ಯನ ಮನಸ್ಸಿನ ಒಳಗೆ ಆ ಕಣವನ್ನ ಬಿಡ್ತಾನೆ. ಆ ಕಣ ಬಿಟ್ಟಾಗ ಎಚ್ಚರಿಕೆಯಾದ ಮೇಲೆ ಈ ಭೌತಿಕ ದೇಹದಲ್ಲಿರ್ತಕ್ಕಂಥ ಡಾಕ್ಟರ್ ಅದ್ರ ಬಗ್ಗೆ ಚಿಂತಿಸಿ ಅದ್ರ ಬಗ್ಗೆ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಅಂತಂದ್ರೆ ನಮ್ಮ ಒರಿಜಿನಲ್ ಥಾಟ್ಸ್ ಎಲ್ಲ ಬರುವಂತಹದ್ದು ಇನ್ನೊಂದು ಲೋಕದಿಂದ, ಸೂಕ್ಷ್ಮ ಶರೀರದಿಂದ, ಸೂಕ್ಷ್ಮ ಲೋಕದಿಂದ ಎಂಬುದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಅದೇ ರೀತಿ ಹಲವಾರು ವಿಚಾರಗಳನ್ನ ಅವ್ರು ಹೇಳ್ತಾರೆ. ಏನು ಅಂತಂದ್ರೆ, ಜಗತ್ತಿಗೆ ಸಂಕಟ ಬಂದಾಗ, ಯುದ್ಧ ಆಗಿರ್ಬೋದು, ಯುದ್ಧದಲ್ಲಿ ಅಪಾರ ನಷ್ಟ, ತೊಂದರೆಗಳಾಗ್ತವೆ. ಆವಾಗ ಸೇವೆಗೆ ನಿಲ್ಲುವವರು ಈ ಲೋಕದವರು. ಲಕ್ಷಗಟ್ಟಲೆ ಜನ ಒಂದು ವರ್ಷಕ್ಕೆ ಹುಟ್ಟುತ್ತಾ ಇದ್ರೆ ಅವರಿಗೆ ಆಹಾರದ ಕೊರತೆ ಪ್ರಾರಂಭ ಆಗುತ್ತೆ. ಆಹಾರದ ಉತ್ಪನ್ನ ಹೇಗೆ ಜಾಸ್ತಿ ಮಾಡ್ಬೇಕೆಂಬ ಐಡಿಯಾವನ್ನು ಕೊಡುವಂಥವ್ರು ಈ ಲೋಕದವರು. ಹೀಗೆ ಅದೇ ರೀತಿ ಭೂಕಂಪ, ಚಂಡಮಾರುತ ಇತ್ಯಾದಿ ತೊಂದರೆಗಳು ಬಂದಾಗ ಇಲ್ಲಿಯವರು ಅದನ್ನ ನಿಯಂತ್ರಿಸ್ತಾರೆ. ಚಂಡಮಾರುತ ಬರಬೇಕು ಅಂದ್ರೆ ಇಲ್ಲಿಯವರೇ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ಅನ್ಯಾಯಗಳು ಜಾಸ್ತಿ ಆಗ್ತವೆ, ಪಾಪಗಳು ಜಾಸ್ತಿ ಆಗ್ತವೆ.
ಅವರ ನಿರ್ನಾಮಕ್ಕಾಗಿ ಚಂಡಮಾರುತ ಬರುತ್ತೆ, ಭೂಕಂಪ ಆಗುತ್ತೆ. ಆದರೆ ಇದನ್ನ ಅವರು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ, ವಿನಾಶಲೀಲೆಗಳನ್ನ ಮಾಡ್ತಾರೆ ಅಂತ ಅವರು ಹೇಳ್ತಾರೆ. ಇನ್ನು 7ನೇ ವಲಯದಲ್ಲಿ ಮನುಷ್ಯರ ಸುಳಿವೇ ಸಿಗುವುದಿಲ್ಲ. ಭೂಮಿಯಲ್ಲಿ ಜನರಿಗಿಂತ ದೂರ ಎತ್ತರದ ಬೆಟ್ಟ ಪರ್ವತಗಳು ಗುಹೆಗಳಲ್ಲೂ ಧ್ಯಾನ ಸಾಧನೆ ಮಾಡುವ ಯೋಗಿ ಸನ್ಯಾಸಿಗಳು ನಿರಾಹಾರಿಯಾಗಿದ್ದು ಇವರು 7ನೇ ವಲಯ ತಲುಪ್ತಾರೆ. ಹಿಮಾಲಯದಲ್ಲಿರ್ತಕ್ಕಂಥ ಸ್ವಾಮೀಜಿಗಳೆಲ್ಲ, ಯೋಗಿಗಳೆಲ್ಲ, ಸನ್ಯಾಸಿಗಳೆಲ್ಲ ಮತ್ತೆ ಹೋಗುವಂಥದ್ದು 7ನೇ ವಲಯಕ್ಕೆ. ಇವರು ಏಕಾಂತದಲ್ಲಿ ಧ್ಯಾನಸ್ಥರಾಗಿರ್ತಾರೆ. ಹೀಗೆ ಸೂಕ್ಷ್ಮ ಲೋಕದಲ್ಲಿ ಅಲ್ಪಕಾಲಿಕ ಜೀವನ ಪೂರ್ಣಗೊಳಿಸಿ 7ನೇ ವಲಯದ ಆಚೆಯ ಮಾನಸ ಲೋಕದಲ್ಲಿ ಹೋಗಲು ತಯಾರಾಗಿರುವರು. ಈ ಯೋಗಿಗಳು 7ನೇ ಲೋಕದ ತನ್ನ ಜೀವನವನ್ನು ಮುಗಿಸಿ ಮಾನಸ ಲೋಕಕ್ಕೆ, ಅದು ಮೇಲ್ಭಾಗದ ವಲಯ, ಅಲ್ಲಿಗೆ ಹೋಗ್ಲಿಕ್ಕೆ ಅವರು ತಯಾರು ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಮಾನಸ ಲೋಕವೇ ಆತ್ಮನ ನಿಜವಾದ ನಿವಾಸ ಸ್ಥಾನ, ಅದು ಕಾರಣ ಲೋಕ. ಅಲ್ಲಿಗೆ ಮರಳಿ ಹೋಗುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ಸೂಕ್ಷ್ಮ ಲೋಕದ ಮಾನಸ ಲೋಕದವರೆಗಿನ ಯಾತ್ರೆಯಲ್ಲಿ ಯಾವುದೇ ನೋವು ಆಗುವುದಿಲ್ಲ. ಅಲ್ಲಿ ಎಣ್ಣೆಯಲ್ಲಿ ಕಾಯಿಸೋದು, ಬೆಂಕಿಗೆ ಹಾಕೋದು, ಹೊಡೆಯುವುದು, ಬಡಿಯುವುದು, ಚಾಟಿ ಏಟು ಅದೆಲ್ಲ ಏನಿರೋದಿಲ್ಲ. ಅಲ್ಲಿ ನೋವೇ ಅನಿಸುವುದಿಲ್ಲ. ವಾಸ್ತವವಾಗಿ ಇದೊಂದು ಆವರಣವನ್ನು ಕಳಿಸಿಕೊಳ್ಳುವುದಷ್ಟೇ. ಇಷ್ಟನ್ನು ಹೇಳ್ತಾರೆ. ಇನ್ನು ಸೂಕ್ಷ್ಮ ಲೋಕದಲ್ಲಿ ಹೊಂದಬೇಕಾದ ಅನುಭವಗಳು ಇನ್ನೂ ಯಾವುದೂ ಇಲ್ಲ ಎನ್ನುವ ಸಮಯದಲ್ಲಿ ತನ್ನ ಸೂಕ್ಷ್ಮ ಶರೀರವನ್ನು ತ್ಯಜಿಸಿ ಮಾನಸ ಲೋಕಕ್ಕೆ ಹೋಗುತ್ತಾನೆ ಒಬ್ಬ ವ್ಯಕ್ತಿ. ಇನ್ನು ನನಗೆ ಮಾಡ್ಲಿಕ್ಕೆ ಏನಿಲ್ಲ, ಎಲ್ಲ ಆಯ್ತು, ಎಲ್ಲ ಅನುಭವಿಸಿದೆ ಅಂತ ಆದಾಗ ಅವನು ಮಾನಸ ಲೋಕಕ್ಕೆ ಹೋಗ್ತಾನೆ. ಅವನ ಹಿಂದಿನ ಜನ್ಮಗಳನ್ನು ಪ್ರತಿನಿಧಿಸುವ ಈ ಜ್ಞಾನ ಭಂಡಾರವು ಸ್ಥಾಯಿ ಅಣುವಿನಲ್ಲಿ ಸುರಕ್ಷಿತವಾಗಿರ್ತದೆ. ಅಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಜನ್ಮಗಳ ಅನುಭವ ಏನಿದೆ ಅದು ಒಂದು ಕ್ಯಾಪ್ಸುಲ್ನ ಒಳಗೆ ಇರುತ್ತೆ. ಆ ಅಣುವನ್ನ ಈ ವ್ಯಕ್ತಿ ಹೋಗಿ ಪಡಿತಾರೆ. ಆದರೆ ಹಿಂದಿನ ಜನ್ಮದ ಯಾವುದೇ ರೀತಿಯ ನೆನಪುಗಳು ಆ ಅಣುವಿನಿಂದಾಗಿ ಮತ್ತೆ ಹೊಸ ದೇಹಕ್ಕೆ ಬರೋದಿಲ್ಲ. ಅಂದ್ರೆ 7ನೇ ವಲಯಕ್ಕೆ ದಾಟಿ ಮಾನಸ ಲೋಕಕ್ಕೆ ಹೋದಾಗ ಮತ್ತೆ ಮರುಜನ್ಮ ಆಗುವ ಸಾಧ್ಯತೆಗಳಿರ್ತವೆ. ಆದರೆ ಹಿಂದಿನ ಜನ್ಮದ ಯಾವುದೇ ವಿಷಯಗಳು ಆಗ ನೆನಪಿಗೆ ಬರೋದಿಲ್ಲ ಅಂತ ಹೇಳ್ತಾ ನನ್ನ 8ನೇ ಅಧ್ಯಾಯವನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.